ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕೆಲವರು ಸಂದರ್ಶನ ಮಾಡಬೇಕು ಅನ್ನೋ ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಹೇಗೋ ಹಾಗೆ ನಮಗೆಲ್ಲ ಒಂದು ರೀತಿ ಚಿತ್ರರಂಗದಲ್ಲಿ ಮೈಸೂರು ಲೋಕೇಶ್ ಅವರ ಹೆಸರು ಬಹಳ ಚಿರಪರಿಚಿತ. ಬಿಕಾಸ್ ಅವರು ತುಂಬ ಯಾವಾಗಲೂ ಶೂಟಿಂಗಲ್ಲೇ ಬ್ಯುಸಿ ಇರ್ತಾ ಇದ್ರು. ಎಷ್ಟು ಕಲಾವಿದ್ರೂ ಬಳಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸೊ ಅಂಥ ಸಿಚುವೇಶನಲ್ಲಿ ಎಲ್ಲ ಕಲಾವಿದ್ರು ಅವಾಗ ಬ್ಯುಸಿ ಇದ್ದರು. ಸ್ಪೆಂಡಿಂಗ್ ಟೈಮ್ ವಾಸ್ ವೆರಿ ಲೆಸ್. ತಿಳಿದಿದ್ದು ಅವರಿಂದ ಕಲ್ತಿದ್ದು ತುಂಬ ಇದೆ. ಅವರು ಯಾವಾಗಲೂ ಹೇಳೋ ಒಂದೇ ವಿಷಯ, ನನ್ನ ಮಕ್ಕಳು ಇಂಡಸ್ಟ್ರಿಗೆ ಬರಬಾರ್ದು. ಅವರ ಜೀವನದಲ್ಲಿ ಆಗಿರೋಂತಹ ದುರಂತಗಳು ಅಥವಾ ಅವರು ಅನುಭವಿಸಿರೋಂಥ ನೋವುಗಳನ್ನ ನಾವು ವೇಸ್ಟ್ ಮಾಡ್ಬೇಕಾದ್ರು ಅದನ್ನ ಅಪ್ಪ ಎಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಅಪ್ಪ ದುಡಿಯೋರು ಪಾಪ ಅವ್ರು ಮಾತ್ರ ಟೀಚರ್ ಕೆಲಸ ಮಾಡಿ ಮನೆಗೆ ಏನ್ ಬೇಕು ಶಿ ವಾಸ್ ಸಪೋರ್ಟಿಂಗ್, ಶಿ ವಾಸ್ ಅ ಬ್ಯಾಕ್ ಬೋನ್ ಫಾರ್ ಎಮ್. ಕೆಲವು ಎಲ್ಲ ನನ್ಗೆ ಬರ್ತಿದೆ ಎಲ್ಲ ನಾ ಬಲ್ಲವ ಅಂತ ಅನ್ಕೊಂಡ್ರೆ ಅವಳು ಕತೆ ಕೇಳಿರ್ತಾಳೆ. ಅವಳಿಗೂ ಶಿ ಸೀನ್ ಲಾಟ್ ಆಫ್ ಮೂವೀಸ್. ಶಿ ವಿಲ್ ಆಲ್ಸೋ ನೋ ಏನೇನೂ ಪಬ್ಲಿಸಿಟಿ ಇರಲ್ಲ, ಏನೇನೂ ಮಾಡಿರಲ್ಲ, 1,000 ಕೋಟಿ ಮೇಲೆ ಎತ್ಕೊಂಡು ಹೋಗ್ರಿ. ಈಗ ನಿಮ್ಮ ತಂದೆಯವರು ಹೋಗೋ ಸಂದರ್ಭದಲ್ಲಿ ನಿಮಗೆ 12-13 ವರ್ಷ ಅಂತ ಹೇಳಿದ್ರು. ಆಗಿನಿಂದಲೂ ಅದ್ರ ಬಗ್ಗೆ ಏನೇನೋ ಒಂದಷ್ಟು ಕಾನ್ಸ್ಪಿರಸಿಗಳು. ಅದು ಸಿ ದರ್ ಇಸ್ ಒನ್ ವೇ ಆಫ್ ಟೆಲ್ಲಿಂಗ್ ಇಸ್ ಮನೇಲಿ ಮಾತಾಡ್ಕೋಬೋದು. ನನಗೆ ಮನಸ್ಸು ನೋವಾಗಿದೆ ಅಥವಾ ನನಗೆ ಏನೋ ಆಗ್ಬರ್ತಾ ಇಲ್ಲ, ಏನಕ್ಕೆ ರಿಲೇಷನ್ಶಿಪ್ ವರ್ಕ್ ಆಗಲ್ಲ, ಏನು ಮಿಸ್ಟೇಕ್ ಆಯಿತು, ಎಷ್ಟು ಮಿಡ್ತಲ್ಲಿರ್ತೀವಿ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ. ಕಾಂಟ್ ಬ್ಲೇಮ್ ಮೈ ಮದರ್, ಯು ಕಾಂಟ್ ಬ್ಲೇಮ್ ಮೈ ಫಾದರ್, ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ, ಯು ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ. ತಪ್ಪು 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಈ 2 ಕಡೆ ಸೇರಿದ್ರೆ ಚಪ್ಪಾಳೆ ಆಗಿರೋದು. ಅಕಾರ್ಡಿಂಗ್ ಟು ದ CBI ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, he was murdered. ವಿಕ್ಟಿಮ್ಗೆ ಸೆಂಟೆನ್ಸ್ ಟು ಡೆತ್ ಆಗ್ತಿತ್ತು ಇಫ್ ದ ಪರ್ಸನ್ had survived. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಸೊ ಕಂಟಿನ್ಯೂಯಸ್ಲಿ ನೀವು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಸಿನಿಮಾ ನಟರು, ನಿರ್ದೇಶಕರು, ನಿರ್ಮಾಪಕರು ಅವರ ಸಿನಿಮಾ ಅನುಭವಗಳನ್ನು, ಆ ಸುವರ್ಣಯುಗದ ಕಥೆಗಳನ್ನು ರೀಕಾಲ್ ಮಾಡಿದ್ದಾರೆ. ನೀವು ಅದನ್ನೆಲ್ಲ ಮೆಚ್ಚಿದಿರಿ. ಕಾಮೆಂಟ್ಸ್ಗಳಲ್ಲಿ ತಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿರಿ. ನನಗೆ ಬಹಳ ಖುಷಿ ಏನಂತ ಹೇಳಿದರೆ, ಬಹಳ ದಿನ ಆದಮೇಲೆ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಕೆಲವರ ಸಂದರ್ಶನ ಮಾಡಬೇಕು ಅನ್ನುವಂಥದ್ದು, ಕೆಲವರ ಸಂದರ್ಶನ ಇಲ್ಲೇ ಮಾಡಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಆಗಿತ್ತು. ಯಾಕಂತ ಹೇಳಿದರೆ ಮೈಸೂರು ಅಂತ ಹೇಳಿದರೆ ನಮಗೆಲ್ಲ ಗೊತ್ತು, ಇದೊಂದು ಸಾಂಸ್ಕೃತಿಕ ನಗರಿ. ಕಲೆ, ಸಾಹಿತ್ಯ, ಸಿನಿಮಾ, ರಂಗಭೂಮಿ, ನಿಮಗೆ ಯಾವುದೇ ವಿಚಾರ ತಗೊಳ್ಳಿ, ಸಂಗೀತ, ಯಾವುದನ್ನೇ ತಗೊಳ್ಳಿ, ಒಂದಲ್ಲ ಒಂದು ರೀತಿಯಲ್ಲಿ ಮೈಸೂರಿಗೆ ರಿಲೇಟ್ ಆಗುತ್ತೆ. ಮತ್ತು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ನು ಮೈಸೂರಿಂದ ಈ ಎಲ್ಲ ಕ್ಷೇತ್ರಗಳಿಗೂ ಸಿಕ್ಕಿರ್ತಕ್ಕಂಥದ್ದು. ಸೊ ಮೈಸೂರು ಅಂದ ತಕ್ಷಣ ನಮಗೆ ಅನೇಕರು ನೆನಪಾಗ್ತಾರೆ, ಬಹಳಷ್ಟು ಜನರ ಚಿತ್ರಣ ಕಣ್ಮುಂದೆ ಬರುತ್ತೆ. ಮೈಸೂರು ಅಂದಾಗ ಬಹಳ ವಿಶೇಷವಾದಂಥ ಒಬ್ಬ ವ್ಯಕ್ತಿ, ಖ್ಯಾತ ನಟರು ನೆನಪಾಗ್ತಾರೆ. ಕ್ಲೂ ನಿಮ್ಗೆ ಗೊತ್ತಾಗಿರುತ್ತೆ, ಮೈಸೂರು ಲೋಕೇಶ್ ಅವರು. ಎಸ್, ಅವರ ಹೆಸರಿನ ಜೊತೆಯಲ್ಲೇ ಮೈಸೂರಿತ್ತು. ಮೈಸೂರು ಲೋಕೇಶು, ಮೈಸೂರು ಪಾಕು ಮೈಸೂರು ಮಲ್ಲಿಗೆ ಹೇಗೋ ಹಾಗೆ ನಮಗೆಲ್ಲ ಒಂದು ರೀತಿ ಚಿತ್ರರಂಗದಲ್ಲಿ ಮೈಸೂರು ಲೋಕೇಶ್ ಅವರ ಹೆಸರು ಬಹಳ ಚಿರಪರಿಚಿತ. ನಾವು ಚಿಕ್ಕಂದಿನಿಂದಲೂ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ವಿ. ಸೊ ಅವರ ಪುತ್ರ ಆದಿ ಲೋಕೇಶ್ ಅವರು ಮೈಸೂರಿನಲ್ಲೇ ವಾಸ ಇದ್ದಾರೆ. ಅವರು ತಂದೆಯವರು ಕಟ್ಟಿದಂತಹ ಮನೆಯಲ್ಲಿ, ಮೈಸೂರಿನ ಗೋಕುಲಂ. ಸೊ ನಾವೀಗ ಅವರ ಮನೆಯಲ್ಲಿ ಕೂತಿದ್ದೀವಿ. ಸೊ ನಮ್ಮ ಜೊತೆ ಆದಿ ಲೋಕೇಶ್ ಇದ್ದಾರೆ. ಅವರ ತಂದೆಯ ನೆನಪುಗಳನ್ನು ಮತ್ತು ಅವರ ಸಿನಿ ಜರ್ನಿಯನ್ನು ಮೆಲುಕು ಹಾಕಲಿಕ್ಕೆ ನಮಗೆ ಇವತ್ತು ಸಿಕ್ಕಿದ್ದಾರೆ. ನನಗೆ ಭಾಳ ಖುಷಿ ಇದೆ. ನನಗೆ ಅವರಿಗೆ ಸಂದರ್ಶನ ಮಾಡಬೇಕು, ನಿಮ್ಮ ಸಂದರ್ಶನ ಮಾಡಬೇಕು ನನ್ನ ಚಾನಲ್ಗೆ ಅಂತ ಕೇಳ್ಕೊಂಡಾಗೆಲ್ಲ, ಬೆಂಗಳೂರು ಬೇಡ, ನಮ್ಮೂರಿಗೆ ಬನ್ನಿ, ನಮ್ಮನೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಖುಷಿ ಆಯಿತು ಅವರ ಮನೇಲಿ ಕೂತ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕು ಅಂತ. ಸೊ ಈಗ ಅವರ ಜರ್ನಿಯನ್ನು ಮಾತಾಡಲಿಕ್ಕೆ ಸ್ವತಃ ಆದಿ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಆದಿ ಲೋಕೇಶ್, ನಿಮ್ಮ ಮನೆಗೆ ಬಂದಿದ್ದೀನಿ, ಭಾಳ ಖುಷಿ ಇದೆ. ಹೇಗಿದ್ದೀರಿ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಮೈಸೂರು ಲೋಕೇಶ್ ಸರ್, ಹೇಳಿ, ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಹೊತ್ತಿದ್ರು. ಮೈಸೂರು ಲೋಕೇಶ್ ಅಂದರೆ ಆವಾಗ 80s 90s ಸಿನಿಮಾ ನೋಡೋರಿಗೆ, ಒಂದಷ್ಟು ನಮ್ಮ ಕನ್ನಡದ ಕಲಾವಿದರು ಯಾರ್ಯಾರೆಲ್ಲ ಇದ್ದರು ಎಲ್ಲರೂ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ, ಅವ್ರದ್ದೇ ಆದಂಥ ಒಂದು ಬೇರೆ ಏನು ಹೇಳ್ತೀವಿ ಸ್ಟೈಲ್, ಎಲ್ಲದನ್ನು ಸೆಟ್ ಮಾಡಿದ್ರು. ಮೈಸೂರು ಲೋಕೇಶ್ ಸರ್ ಕೂಡ ಆ ಥರ ಮಾಡಿದ್ರು. ನಿಮ್ಗೆ ಹೇಳಿ, ನಿಮ್ಮ ತಂದೆಯವರ ನೆನಪುಗಳು ಏನೇನು ಇದೆ? ತುಂಬ ಟೈಮ್ ಅಂತೂ ಜಾಸ್ತಿ ಸ್ಪೆಂಡ್ ಮಾಡಲಿಕ್ಕಂತೂ ಆಗಲಿಲ್ಲ ಅವ್ರ ಜೊತೆಲಿ. ಬಿಕಾಸ್ ಅವರು ತುಂಬ ಯಾವಾಗಲೂ ಶೂಟಿಂಗಲ್ಲೇ ಬ್ಯುಸಿ ಇರ್ತಾಯಿದ್ರು. ಅಂದರೆ ನನಗೆ ಬುದ್ಧಿ ಬಂದಾಗಿಂದ, ವೆನ್ ಯು ವಾಸ್ ಸ್ಟ್ರಗ್ಲಿಂಗ್, ಮೇ ಬಿ ನಾನು ಅವಾಗ ಇನ್ನೂ ಚಿಕ್ಕ ಮಗು, ವೆನ್ ಯು ವಾಸ್ ಇನ್ ಎ ಪೀಕ್ ಅಲ್ಲ, ಬಟ್ ನನಗೆ ಬುದ್ಧಿ ಬಂದಾಗಿಂದ ತುಂಬ ಕಮ್ಮಿ, ವೆರಿ ವೆರಿ ಹಾರ್ಡ್ಲಿ ವೆರಿ ಫ್ಯೂ ಡೇಸ್, ನಾಟ್ ಇವನ್ ಮಂತ್ಸ್ ಟುಗೆದರ್, ಆ ಥರ
ವಿ ಹ್ಯಾವ್ ನಾಟ್ ಸ್ಪೆಂಡ್, ಯಾಕಂದರೆ ಅವ್ರು ಅಷ್ಟು ಬ್ಯುಸಿ ಇರ್ತಾಯಿದ್ರು. ಹ್ಞೂ ಆಮೇಲೆ ಆವಾಗಿನ ಕಾಲದಲ್ಲಿ ಹೊರಗಿಂದ ಯಾರನ್ನೂ ಕರ್ಕೊಂಬಂದು ಕಲಾವಿದರನ್ನ ಬಳಸ್ತಾ ಇರಲಿಲ್ಲ. ಹ್ಞೂ ಕರೆಕ್ಟ್. ನಮ್ಮಲ್ಲೇ ತುಂಬಿ ತುಳುಕ್ತಾ ಇದ್ರು. ನಿಜ. ಅಂದರೆ ವಿ ಹ್ಯಾಡ್ ಲಾಡ್ ಆಫ್, ಅಂದರೆ ತುಂಬಿತ್ತು ನಮ್ಮಲ್ಲಿ. ಹ್ಞೂ ಅಂದರೆ ಖಜಾನೆ ಹಂಗಿತ್ತು, ಕಲಾವಿದರದ್ದು ಖಜಾನೆ ಹಂಗಿತ್ತು. ಸೊ ನಮ್ಮಲ್ಲಿ ಅಷ್ಟು ಕಲಾವಿದರನ್ನು ಬಳಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸೊ ಅಂಥ ಸಿಚುವೇಶನಲ್ಲಿ ಎಲ್ಲ ಕಲಾವಿದರು ಅವಾಗ ಬ್ಯುಸಿ ಇದ್ದರು. ಹ್ಞೂ ಇವಾಗ ಇಟ್ ಬಿಕಮ್ಸ್ ಅನ್ ಆಪ್ಷನ್. ಇವಾಗ ಆಪ್ಷನ್ ಆಗ್ಬಿಟ್ಟಿದೆ ಈಗಿನ. ನಿಜ. ಇಲ್ಲಾಂದ್ರೆ ಅವ್ರು ಇಲ್ಲಾಂದ್ರೆ ಅವರು ಇಲ್ಲಾಂದ್ರೆ ಅವರು, ಫ್ರಮ್ ದ ಹೀರೋಯಿಂದ ಹಿಡಿದು ಹೀರೋಯಿನಿಂದ ಹಿಡಿದು ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹಿಡಿದು ಎಲ್ಲ ಆಪ್ಷನ್ಸ್ ಆಗ್ಬಿಟ್ಟಿದೆ. ಸೊ ಸ್ಪೆಂಡಿಂಗ್ ಟೈಮ್ ವಾಸ್ ವೆರಿ ಲೆಸ್. ಬಟ್ ತಿಳಿದಿದ್ದು ಅವರಿಂದ ಕಲ್ತಿದ್ದು ತುಂಬ ಇದೆ. ಹ್ಞೂ ಅಂದರೆ ಅವರು ಯಾವಾಗಲೂ ಹೇಳೋ ಒಂದೇ ವಿಷಯ, ನನ್ನ ಮಕ್ಕಳು ಇಂಡಸ್ಟ್ರಿಗೆ ಬರಬಾರ್ದು, ನಾನು ಪಟ್ಟಿದ್ದ ಶ್ರಮ ನನ್ನ ಮಕ್ಕಳು ಪಡಬಾರ್ದು. ಅವರು ಬೇರೆ ಯಾವ್ದಾರ ಒಂದು ಡಾಕ್ಟ್ರು, ಇಂಜಿನಿಯರು ಅಥವಾ ಸಮ್ ಅದರ್ ಪ್ರೊಫೆಷನ್, ಲೆಟ್ ದಮ್ ಚೂಸ್ ವಾಟ್ ಎವರ್ ದ ಪ್ರೊಫೆಷನ್ ದೇ ವಾಂಟ್ ಟು ಚೂಸ್. ಬಟ್ ಇದು ಬೇಡ, ಯಾಕಂದರೆ ಇಲ್ಲಿ ನಾನು ಅನುಭವಿಸಿದ್ದು ನನ್ನ ಮಕ್ಕಳು ಅನುಭವಿಸ್ಬಾರ್ದು. ಸರ್ಟನ್ಲಿ ಅದು ಎನಿ ಫಾದರ್ ಆರ್ ಎನಿ ಮದರ್, ಫಾರ್ ದ್ಯಾಟ್ ರೀಸನ್ ಏನಾಗುತ್ತೆ, ಅವರ ಜೀವನದಲ್ಲಿ ಆಗಿರೋಂತಹ ದುರಂತಗಳು ಅಥವಾ ಅವರು ಅನುಭವಿಸಿರೋವಂಥ ನೋವುಗಳನ್ನ ತಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ. ಅದು ಆಲ್ಮೋಸ್ಟ್ ನನ್ನ ಪೀಳಿಗೆ ಅಥವಾ ನನ್ನ ಜೊತೆಯಲ್ಲಿ ಬೆಳೆದಿರೋಂಥ ಎಲ್ಲ ಕಲಾವಿದರು ಮಕ್ಕಳಿಗೂ, ಅಂದರೆ ತಂದೆಯರು ಮಕ್ಕಳಿಗೆ ಇದನ್ನೇ ಹೇಳಿರೋದು, ದಯವಿಟ್ಟು ಬರಬೇಡಿ, ಇದಕ್ಕೆ ಮಾತ್ರ ಬರಬೇಡಿ, ಬೇರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಅಂತ ಹೇಳಿರೋವಂಥದ್ದು. ಬಟ್ ಅವರು ಶ್ರಮ ಪಟ್ಟಿರೋದನ್ನು ಅವ್ರ ಸ್ನೇಹಿತರಾಗಲಿ ಅಥವಾ ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಅಮ್ಮ, ಅವರು ಮೊದಲೇ ಟೀಚರು. ಸೊ ಒಂದೊಂದು ಹಗಳು ನಾವು ವೇಸ್ಟ್ ಮಾಡ್ಬೇಕಾದ್ರೂ ಅದನ್ನು ಅಪ್ಪ ಎಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ರು ನಮಗೆ. ಸೊ ಹಾಗಾಗಿ ಇವತ್ತು ಸಹ ನಾನು ತಟ್ಟೆಯಲ್ಲಿ ಒಂದು ಹಗಲು ಅನ್ನನ ವೇಸ್ಟ್ ಮಾಡಲ್ಲ. ಸೊ ಈಸ್ ಸ್ಟ್ರಗಲ್ಡ್ ಅ ಲಾಟ್. ಅದೊಂದಿದೆ. ಆ ಸ್ಟ್ರಗಲ್ ಇಲ್ಲ ಅಂದರೆ 380 ಸಿನಿಮಾ ಅವ್ರ ಕೆಲ ಮಾಡೋಕ್ಕಾಗ್ತಿರಲಿಲ್ಲ. 350 ಸಿನಿಮಾ ಮಾಡೋಕ್ಕಾಗ್ತಾ ಇರಲಿಲ್ಲ. ಕನ್ನಡ ಬಿಟ್ಟು ಬೇರೆ ಭಾಷೆ ಮಾಡಲಿಲ್ಲ. ಕರೆಕ್ಟ್. ಕನ್ನಡ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಗೊತ್ತಿರಲಿಲ್ಲ. ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಸಿನಿಮಾ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದೆಲ್ಲ ಗೊತ್ತಿತ್ತು. ಡೈಲಾಗ್ ಬರೆಯೋದಾಗಿರಲಿ, ಡೈರೆಕ್ಷನ್ ಆಗಿರಲಿ, ವಾಟ್ ಎವರ್ ಯು ನೇಮ್ ಇಟ್, ಈ ನ್ಯೂ ಇಟ್. ಬಟ್ ಸಿನಿಮಾಗೋಸ್ಕರನೇ ತನ್ನ ಜೀವನ ಇಟ್ಬಿಟ್ಟಿದ್ರು. ಸೊ ಈಗಿನ ಕಾಲದಲ್ಲಿ ಆ ಥರ ನಿಮ್ಗೆ ಯಾರನ್ನೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಎಲ್ಲ ಹಳೆ ಕಲಾವಿದರನ್ನು ನೀವು ತೊಗೊಂಡು ಬಂದರೆ, ಎನಿಬಡಿ ಫಾರ್ ದ್ಯಾಟ್ ಮ್ಯಾಟ್ರ್, ಅಂದರೆ ನಮ್ಮ ತಂದೆ ಒಬ್ಬರೇ ಅಂತಲ್ಲ, ಎಲ್ಲರೂ ಅಷ್ಟೇ, ದೇ ಹ್ಯಾಡ್ ಡೆಡಿಕೇಟೆಡ್ ದೆಮ್ಸೆಲ್ಫ್ ಓನ್ಲಿ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಇನ್ಕ್ಲೂಡಿಂಗ್ ಶಂಕರ್ ನಾಗಿಂದ ಹಿಡಿದು, ರಾಜ್ಕುಮಾರಿಂದ ಹಿಡಿದು, ವಿಷ್ಣುವರ್ಧನಿಂದ ಹಿಡಿದು ಎವ್ರಿ ಒನ್, ಅಂಬರೀಷ್ ಅವರು, ಎಲ್ಲ ಕಲಾವಿದರು, ಅಶ್ವತ್ತು, ಆಮೇಲೆ ನಮ್ಮ NS ರಾವು, ಅವರೆಲ್ಲ ರಾಜಾನಂದ್, ಇಂಥ ದೊಡ್ಡ ಕಲಾವಿದರು ಮೈಸೂರಿಂದ ಬಂದಿದ್ದು. ವಿಷ್ಣುವರ್ಧನ್ ಸರ್ ಮೈಸೂರಿಂದ ಬಂದಿದ್ದು, ಅಂಬರೀಷು ಮೈಸೂರಿಂದ ಬಂದಿದ್ದು, ರಾಜ್ಕುಮಾರ್ ಕೂಡ ಸಹ ಮೈಸೂರಲ್ಲಿ. ನಿಮಗೆ ಮೈಸೂರಿಂದ ಸಿಕ್ಕಿರೋದು ತುಂಬ ವಜ್ರಗಳೇ ಸಿಕ್ಕಿದೆ. ಸೊ ಹಾಗಾಗಿ ನೀವು ಆಗಲೇ ಹೇಳಿದ್ರಿ, ಮೈಸೂರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅಂದರೆ ಕಲೆಗೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರಲ್ಲಿ ಇವತ್ತು ಸಹ ತುಂಬ ಜನ ಕಲಾವಿದರು ಇಲ್ಲಿಂದನೇ ಬರ್ತಾರೆ. ರಂಗಾಯಣದಿಂದ ಎಷ್ಟು ಜನ ಕಲಾವಿದರು ಆಚೆ ಬಂದರು. ಸೊ ಕಲೆಗೆ ಇಲ್ಲಿ ತುಂಬ ಬೆಲೆ ಇದೆ. ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ ಬೇರೆ ಯಾವುದೋ ಭಾಷೆಯಲ್ಲಿ ಇವತ್ತು ಅವರು ಜೀವನ ನಡೆಸ್ತಾ ಇದ್ದಾರೆ. ಡೈರೆಕ್ಷನ್ ಆಗಿರ್ಬೋದು, DOP ಆಗಿರ್ಬೋದು, ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್. ಹೇಳ್ಬೇಕಂದ್ರೆ ಫಸ್ಟ್ ಸ್ಟುಡಿಯೋ ಅಂದರೆ ಕ್ರಿಯೇಟ್ ಆಗಿದ್ದೆ ಮೈಸೂರಲ್ಲಿ, ಪ್ರೀಮಿಯರ್ ಸ್ಟುಡಿಯೋ. ಸೊ ನಮ್ಮ ತಂದೆ ಜೀವನನೂ ಸ್ಟಾರ್ಟ್ ಆಗಿದೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಸುಮ್ಮನೆ ಗೇಟ್ ಹತ್ರ ನಿಂತ್ಕೊಳ್ಳೋರಂತೆ. ಅವ್ರ ಬರವಣಿಗೆ ಚೆನ್ನಾಗಿತ್ತು, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಆವಾಗ ಟೈಪ್ ರೈಟರ್ ಒಂದೇ ಇದ್ದಿದ್ದು. ನಿಮಗೆ ಜೆರಾಕ್ಸ್ ಮೆಷಿನ್ ಅಂದರೆ ಫೋಟೋ ಕಾಪಿ ಮಾಡೋಕ್ಕೆ ಜೆರಾಕ್ಸ್ ಮೆಷಿನ್ ಇರ್ತಾ ಇರಲಿಲ್ಲ. ಸೊ ಫೋಟೋ ಕಾಪಿ ಮಾಡೋಕ್ಕೆ ಇದಿರಲಿಲ್ಲ. ಸೊ ಟೈಪೇ ಮಾಡಬೇಕಾಗಿತ್ತು. ಟೈಪ್ ಮಾಡಬೇಕು ಅಂದರೆ ಅದಕ್ಕೊಂದು ಇದು ಬರ್ತಾಯಿತ್ತು ಗೊತ್ತಾ, ಕಾರ್ಬನ್ ಶೀಟ್, ಅದನ್ನ ಇಟ್ಕೊಂಡ್ಮಾಡ್ಬೇಕು. ನೀವು ಒಬ್ಬೊಬ್ರಿಗೆ ಒಂದೊಂದು ಸ್ಕ್ರಿಪ್ಟ್ ಕೊಡಬೇಕಂದ್ರೆ 150-200 ಸ್ಕ್ರಿಪ್ಟ್ ಕೊಡಬೇಕಾಗಿತ್ತು. ಸೊ ಒಂದು ಸ್ಕ್ರಿಪ್ಟ್ ಬರೆದ್ರೆ 25 ಪೈಸೆ ಸಿಗ್ತಾಯಿತ್ತು ನಮ್ಮ ತಂದೆಗೆ. ಅವ್ರ ಬರವಣಿಗೆ ಹಂಗೆ ಟೈಪಿಂಗ್ ಥರನೇ ಇತ್ತು. ಅಷ್ಟು ಮುದ್ದಾಗಿ ಬರೆಯೋರು, ಪೋಣಿಸಿ ಬರೆಯೋರು. ಸೊ ಹಾಗಾಗಿ ಸ್ಕ್ರಿಪ್ಟ್ ಬರೆದ್ರೆ ಒಂದು ಸ್ಕ್ರಿಪ್ಟ್ ಬರೆದು 25 ಪೈಸೆ ಸಿಗ್ತಾಯಿತ್ತು ಅವರಿಗೆ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದವರು. ಆಮೇಲೆ ಸುಂದರಕೃಷ್ಣ ಅರಸವರು ಬಾ ಅಂದ್ಬಿಟ್ಟು ಕ್ಲಾಬ್ ಬಾಯ್ ಆಗಿ ಸೇರಿಸಿ, ಅಲ್ಲಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆಗಿ,
ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪುಟ್ಟಣ್ಣ ಕಣಗಾಲ್ ಕಣ್ಣಿಗೆ ಬಿದ್ದು ಪಡವರಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ ಮಾಡ್ತಾರೆ. ಪಡವರಳ್ಳಿ ಪಾಂಡವರು ಸಿನಿಮಾ ಮಾಡಿದಾಗ ಲೋಕೇಶ್ ಅಂತ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪುಟ್ಟಣ್ಣ ಕಣಗಾಲ್ ಸರ್ ಏನು ಮಾಡ್ತಾರೆ, ನಮ್ಮಪ್ಪನಿಗೆ ಮೈಸೂರು ಲೋಕೇಶ್ ಅಂತ ಬಿರುದು ಕೊಡ್ತಾರೆ. ಪುಟ್ಟಣ್ಣ ಕಣಗಾಲ್ ಕೂಡ ಪುಟ್ಟಣ್ಣ ಕಣ್ಗಳು ಕೊಡೋದು ಕನ್ಫ್ಯೂಷನ್ ಆಗಬಾರ್ದು, ಸೊ ನಿಮಗೆ ಮೈಸೂರು ಲೋಕೇಶ್, ಮೈಸೂರನ್ನ ಸೇರಿಸಿ ಮೈಸೂರು ಲೋಕೇಶ್ ಮಾಡ್ತಾರೆ. ನಮ್ಮ ತಂದೆದು ಒಂದು ವಿಸಿಟಿಂಗ್ ಕಾರ್ಡ್ ಆಗುತ್ತೆ, ಒಂದು ದೊಡ್ಡ ರೆಕಗ್ನೈಸೇಷನ್ ಆಗುತ್ತೆ. ಪಡವರಳ್ಳಿ ಪಾಂಡವರು ಅನ್ನೋ ಸಿನಿಮಾ ಇಂದ ಕೃಷ್ಣ ರಸ ಅವರು ಕೂಡ ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಆಮೇಲೆ ಸ್ಕ್ರೀನ್ ಮುಂದೆ ಬಂದವರು. ಸೊ ಅಪ್ಪಾಜಿ ಅವ್ರ ಜೊತೆಯಲ್ಲಿ ಅವರು ರೆಕಗ್ನೈಸ್ ಮಾಡಿ ತಗೊಂಬಂದು ಕ್ಲಾಬ್ ಬಾಯ್ ಮಾಡಿಸ್ತಾರೆ. ಕ್ಲಾಬ್ ಬಾಯ್ ಇಂದ ನಾವಪ್ಪ ಹಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒನ್ಸ್ ಯು ಗೆಟ್ ಅಂದ್ರೆ ಹೆಂಗಂದ್ರೆ ನಿಮ್ಗೆ ಒಂದು ಅವಕಾಶ ಸಿಗ್ತದೆ, ಟ್ಯಾಲೆಂಟ್ ಇದ್ರೆ ಯು ವಿಲ್ ಗ್ರೋ. ನಿಮಗೆ ಇಲ್ಲ ಅಂದರೆ ಯು ವಿಲ್ ಸ್ಟ್ಯಾಗ್ನೆಂಟ್, ಅಲ್ಲೇ ಇರ್ತೀರ. ಇಫ್ ಯು ವಾಂಟ್ ಟು ಫ್ಲರಿಶ್ ದೆನ್ ಯು ವಾಂಟ್ ಟು ಥ್ರೈವ್ ಅಂದಾಗ ಏನಾಗುತ್ತೆ, ಯು ವಿಲ್ ಗ್ರ್ಯಾಜುವಲಿ ಥ್ರೈವ್ ಫ್ರಮ್ ಯರ್ ಟಿಲ್ ದೇರ್ ಯು ವಿಲ್ ಗ್ರೋ. ಇಲ್ಲ ಅಂದರೆ ಯು ವಿಲ್ ಬಿ ದೇರ್ ಓನ್. ನೀವು ಅವಾಗಲೇ ಅದೇ ಹೇಳಿದ್ರಿ, ನಿಮ್ಮ ತಂದೆಯವರು ಹೋಗೋ ಸಂದರ್ಭದಲ್ಲಿ ಇನ್ನೂ ಚಿಕ್ಕವರು ಅಂತ, ಅಷ್ಟು 12 ವರ್ಷ. ಬಟ್ ಬೇರೆಯವರು ಹೇಳಿದ್ರು ನಿಮ್ಮ ತಂದೆಯವ್ರ ಬಗ್ಗೆ ಏನೆಲ್ಲ ನೆನಪುಗಳಿದೆ, ಅಂದರೆ ತಂದೆಯವ್ರ ಬಗ್ಗೆ ಏನೇನು ಹೇಳ್ತಿದ್ರು ನಿಮ್ಮ ಹತ್ರ? ಯಾರು ಕೆಟ್ಟದಂತ ನನಗೆ ಯಾರು ಇವತ್ತರೆಗೂ ಏನು ಒಂದು ಚುಕ್ಕಿ ಸಹ ಹೇಳಿಲ್ಲ. ಈ ವಾಸ್ ಅ ವೆರಿ ಜಾಯಲ್ ಪರ್ಸನ್. ಸೆಟ್ಟಿಗೆ ಬಂದರೆ ಎಲ್ಲರನ್ನು ನಗಿಸ್ಕೊಂಡು, ಆಮೇಲೆ ಈ ವಾಸ್ ಸೋ ಬ್ಯುಸಿ ಅಂದರೆ ಬಂದರೆ ಸೆಟ್ಟಿಗೆ ಎಲ್ಲರೂ ನಗ್ಸೋದು, ಇಮಿಡಿಯೇಟಾಗಿ ಕೆಲಸ ಮುಗಿಸಿ ನೆಕ್ಸ್ಟ್ ಸೆಟ್ಗೆ ಈಸ್ ಟು ರನ್, ಈಸ್ ಟು ಬಿ ವೆರಿ ಫಾಸ್ಟ್ ಆ್ಯಂಡ್ ಸ್ಪಾಂಟೇನಿಯಸ್. ಸ್ಕ್ರಿಪ್ಟೇ ನೋಡ್ತಾ ಇರಲಿಲ್ಲ ಅಂತ. ಈ ವಾಸ್ ಸೋ ಡೈಲಾಗ್ ಏನು ಹೇಳ್ತಾರೆ ಅದನ್ನು ಓಕೆ ಇದು ಚೇಂಜ್ ಮಾಡೋಣ, ಇದು ಎಲ್ಲ ಆರ್ಟಿಸ್ಟ್ಗಳು ಹಂಗೆ ಇದ್ದಿದ್ದು ಅವ್ರ ಸಾರ್. ಸೊ ದೇ ಇಸ್ ಟು ಮ್ಯಾನೇಜ್ ದೆಮ್ಸೆಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಟು ಫಿನಿಶ್ ಆಫ್ ಅದೆಲ್ಲ. ದೇ ಇಸ್ ಟು ಡೂ 5 movies 6 movies ಇನ್ ಎ ಡೇ. ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್. ಆಮೇಲೆ ಎಲ್ಲ ಒಂದೊಂದೇ ಎಲ್ಲ ನಮ್ಮ ಕಲಾವಿದರೇ ಇದ್ದಿದ್ದಲ್ಲ, ಹೊರಗಡೆಯಿಂದ ಯಾರು ಬರ್ತಾ ಇರಲಿಲ್ಲ. ಸೊ ಒಂದು ಸ್ಟುಡಿಯೋ ಒಳಗೆ ಲಾಕ್ ಆಯಿತು ಅಂದರೆ ಎಲ್ಲ ಅಲ್ಲೇ ಎಲ್ಲೂ ಹೋಗ್ತಿರ್ಲಿಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಅವ್ರು 350 ಸಿನಿಮಾ ಅಂದರೆ ಹಾರ್ಡ್ಲಿ 15 yearsಲ್ಲಿ 350 ಸಿನಿಮಾ ಮಾಡಿದ್ದಾರೆ ಅವರು ನನ್ನ ಅಂದಾಜು. ಹೌದು, 1992 ಈ ಪಾಸ್ ಅವೇ. ಅವಾಗ ಈ ವಾಸ್ ಅರೌಂಡ್ 42. ವರ್ಷಕ್ಕೆ 25 ಸಿನಿಮಾ ಆಯ್ತು ಆ್ಯಾವ್ರೇಜ್. ಸುಮ್ಮನೆ ನಾನು ಲೆಕ್ಕ ಆಗ್ತಿರೋದು. ಇವಾಗ ವರ್ಷಕ್ಕೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಇದೆ. ಅದಕ್ಕೆ ದರ್ಶನ ಕ್ಯಾಲ್ಕುಲೇಟ್ ಮಾಡಿದೆ, ವರ್ಷಕ್ಕೆ 25 ಸಿನಿಮಾ ಅವಾಗಿನ ಕಾಲಕ್ಕೆ ಅವ್ರು ಮಾಡಿದ್ದಾರೆ. ಶಂಕರನಾಗ್ ಅವರು ನೀವು ಹೇಳ್ದಂಗೆ 12 ವರ್ಷದಲ್ಲಿ 80 ಸಿನಿಮಾ 90 ಸಿನಿಮಾ ಮಾಡಿ ಹೋಗ್ಬಿಟ್ರು. ಹೌದು, ಸೊ ಅವಾಗೆಲ್ಲ ಹಂಗಿತ್ತು. ಹೌದು. ಇಟ್ ವಾಸ್ ಲೈಕ್ ಅಂದರೆ ಸರ್ ಒಂದು ಸಲ ಅಂದರೆ ಅವ್ರದ್ದು ಹೋಮ್ವರ್ಕ್ ಹಂಗಿರ್ತಿತ್ತು. ತುಂಬ ಹಂಗಿತ್ತು ನಿಜ. ಯಾಕೆಂದರೆ ಆನ್ ಫ್ಲೋರ್ ಬರೋಕ್ಕಿಂತ ಮುಂಚೆ ಹೋಮ್ವರ್ಕ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರೋದು. ಒಂದು 6 months 7 months ಹೋಮ್ವರ್ಕ್ ಮಾಡಿರೋದು ವಿತ್ ಆರ್ಟಿಸ್ಟ್, ವಿತ್ ಕಾಸ್ಟ್ಯೂಮ್ಸು, ವಿತ್ ಎವ್ರಿಥಿಂಗ್. ಸೆಟ್ಟಿಗೆ ಬಂದರೆ ಇಟ್ ಈಸ್ ಜಸ್ಟ್ ಕೇಕ್ ವರ್ಕ್. ಬಂದ ಮೇಕಪ್ ಹಾಕೊಂಡ ಕೆಲಸ ಮಾಡ್ದ, ನೆಕ್ಸ್ಟ್ ಮೂವ್ ಆನ್. ಆಮೇಲೆ ರೀಲ್ ಇದ್ದಿದ್ದವಾಗ. ಸೊ ಮಾನಿಟ್ರ್ ಎಲ್ಲ ಮೊದಲೇ ರಿಹರ್ಸಲ್ ಎಲ್ಲ ಆಗೋಗಿರ್ತಿತ್ತು. ಸೊ ಇವ್ರು ಎಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಇವ್ರು ಯಾವ ಪಿಚ್ ಎತ್ತಬೇಕು ಎಲ್ಲ ಇವ್ರಿಗೆಲ್ಲ ಮೊದಲೇ ಗೊತ್ತಿರುತ್ತೆ. ಸೊ ಬಿಕಾಸ್ ಆಫ್ ದೇರ್ ಹೋಮ್ವರ್ಕ್ಸ್ ದೇ ಹ್ಯಾವ್ ಡನ್ ಲೈಕ್ ದ್ಯಾಟ್. ಇವಾಗ ಎಲ್ಲಿದೆ ಸರ್ ಹೋಮ್ವರ್ಕ್? ಸೊ ವಿ ಆರ್ ನಾಟ್ ಪ್ರಿಪೇರ್ಡ್. ಅಲ್ಲಿ ಹೋದಾಗ ಸ್ಪಾಟ್ಗೆ ಹೋದಾಗ ಆ ಸೀನ್ ಅವತ್ತಾಗಿತ್ತು ಸರ್, ಅದು ಇಲ್ಲಿ ಬರುತ್ತೆ ಸರ್, ಇಲ್ಲಿ ನಮಗೆ ಕನ್ಫ್ಯೂಷನ್ ಏನೋ ಮಾಡ್ಕೊಂಡು ಹೋಗ್ಯಪ್ಪ ಅಂದ್ಬಿಟ್ಟು ಹೋಗ್ತೀವಿ ಅಷ್ಟೇ. ನೀವು ಅಪ್ಪ ಜೊತೆ ಶೂಟಿಂಗಿಗೆ ಏನಾದ್ರು? ತುಂಬ ಹೋಗಿದ್ದೀನಿ. ಮೃಗಾಲಯಕ್ಕೆ ಹೋಗಿದ್ದೀನಿ. ಆಮೇಲೆ ನಾನೊಂದು ಸಿನಿಮಾ ಮಾಡಿದ್ದೆ ಅಪ್ಪನ ಜೊತೆಲಿ, ಮಾಧುರಿ ಅಂತ. ವಿನೋದ್ ಅಲ್ವಾ ಮತ್ತು ಗೀತಾ ಮೇಡಮ್ ಹೀರೋಯಿನ್. ಅದರಲ್ಲಿ KV ಜಯರಾಮ್ ಅವರು ಡೈರೆಕ್ಟ್ರು. ಸೊ ಆ ಸಿನಿಮಾದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟು. ಮುದುಡಿದ ತಾವರೆ ಅರಳಿತು ಅದರಲ್ಲಿ ಅಕ್ಕ ಚೈಲ್ಡ್ ಆರ್ಟಿಸ್ಟು. ಸಿ ವಿ ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಮೈ ಫಾದರ್. ನಾನು ನಮ್ಮ ಅಕ್ಕ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ಇಬ್ರಿಗೂ ಒಂದೇ ಡೈರೆಕ್ಟ್ರು KV ಜಯರಾಮ್. KV ಜಯರಾಮೇ ನಮ್ಮ ತಂದೆ ತಾಯಿಯನ್ನ, ಮತ್ತು ಸ್ವಾಮಿ ಅಂತ ಡೈರೆಕ್ಟರ್ ಇದ್ದರು, KSL ಸ್ವಾಮಿ. ಹಾಂ, ಮತ್ತು ರಾಧಾ ಅವರು. ಇವರೆಲ್ಲ ಸೇರಿ ಇವರೆಲ್ಲ ಸೇರಿ ಅಪ್ಪ ಅಮ್ಮನ ನಂಜನಗೂಡಲ್ಲಿ ಮದುವೆ ಮಾಡಿಸಿದ್ದು. ಸೊ ಹಾಗಾಗಿ ನನ್ನ ಮಾಧುರಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಅಕ್ಕ ಮುದುಡಿದ ತಾವರ ಆಡಳಿತ ಲಕ್ಷ್ಮೀ ಅನಂತನಾಗ್. ಸೊ ಹಂಗಾಗಿ ಹಳ್ಳಿರಾದ ಡೆಲ್ಲಿ ಕೃಷ್ಣ, ಇಬ್ಬರಂಡಿನ ಮುದ್ದಿನ ಪೊಲೀಸ್, ಇದೆಲ್ಲ ಸೆಟ್ಟಿಗೆ ಇಲ್ಲೇ ಗಂಜಾಮ ನಡೀತಾ ಇತ್ತು. ಆ ಮನೆ ಈಗಲೂ ಇದೆ, ಕ್ವಿನ್ ಹೌಸ್ ಇದೆ. ಗಂಜಾಮ ಹೋದರೆ ನೀವು ಶ್ರೀರಂಗಪಟ್ಟಣ ಗಂಜಾಮ, ಕ್ವಿನ್ ಹೌಸ್ ಇನ್ನೂ ಈಗಲೂ ಇದೆ. ಓಕೆ ಓಕೆ ಓಕೆ.
ಆ ಶೂಟಿಂಗೆಲ್ಲ ಹೋಗಿದ್ದು ನೆನಪುಗಳಿದೆ. ಓಕೆ. ಬಟ್ ಅವಾಗ ಅವರು ತುಂಬ ಪೀಕಲ್ಲಿದ್ದರು. ಆ ಟೈಮಲ್ಲಿ ಶಶಿಕುಮಾರ್, ಮಾಲಾಶ್ರೀ, ಸುನೀಲ್ ಆ್ಯಂಡ್ ನಮ್ಮಪ್ಪ, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಇವರೆಲ್ಲ ಜುವೆರನ್ನ ಪೀಕ್. ಡೇಟೇ ಸಿಗ್ತಾ ಇರಲಿಲ್ಲ. ಚಿಕ್ಕ ಯಜಮಾನ್ರು ಶೂಟಿಂಗ್ ಹೋಗಿದ್ದೆ ನಾನು. ಚಿಕ್ಕ ಯಜಮಾನ್ರ ಶೂಟಿಂಗ್ ಮಧ್ಯದಲ್ಲಿ ಅಪ್ಪತ್ತಿರೋದ್ರು. ಆಮೇಲೆ ಅದನ್ನು ಟೆನ್ನಿಸ್ ಕೃಷ್ಣ ಮಾಡಿದ್ರು ಅಂದ್ಕೊತೀನಿ ಆ ಕ್ಯಾರೆಕ್ಟ್ರನ್ನ. ಚಿಕ್ಕ ಯಜಮಾನ್ರಲ್ಲಿ. ಚಿಕ್ಕ ಯಜಮಾನ್ರು. ಇಟ್ ವಾಸ್ ರಿಮೇಕ್ ಆಫ್ ತಮಿಳ್ ಮೂವಿ. ಹೌದು ಹೌದು. ಚಿನ್ನ ಗೌಂಡ್ರು ಅಂತ. ಬಟ್ ಅದರಲ್ಲಿ ಇವ್ರ ಕ್ಯಾರೆಕ್ಟರ್ ಇಲ್ಲ ಅಂದರೆ ಫುಲ್ ಆಮೇಲೆ ಚೇಂಜ್ ಮಾಡಿದ್ರ ಅಂತ. ಟೋಟಲಿ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಅದು ಮಧ್ಯದಲ್ಲಿ ಕಟ್ ಆಗೋಯ್ತು. ಮುಖ್ಯಮಂತ್ರಿ ಚಂದ್ರು ಮತ್ತೆ ಟೆನ್ನಿಸ್ ಕೃಷ್ಣ ಬರ್ತಾರೆ ಅನ್ಕೊಳ್ತೀನಿ. ತಮಿಳಲ್ಲಿ ವಡಿವೇಲು ಮತ್ತು ಗೊಂಡಮನಿ ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಇತ್ತು. ಅದು ಬಿಟ್ಟರೆ ತುಂಬ ಡಬ್ಬಿಂಗ್ಗಳಿಗೆ ಹೋಗ್ತಿದ್ದೆ. ಕಳ್ಳಮಳ್ಳ, ಆಮೇಲೆ ವಿಷ್ಣುವರ್ಧನ್ದು ಒಂದು ಸಿನಿಮಾ ಬಂತು, ತುಂಬ ಡಬ್ಬಿಂಗ್ ಹೋಗ್ತಾ ಇದ್ದೆ ಅವ್ರ. ಲಾಸ್ಟಲ್ಲಿ ಮಾಡಿದ್ದಂಥ ಸಿನಿಮಾ ಅಂದರೆ ಉಪೇಂದ್ರ ಅವ್ರದ್ದು ತರ್ಲೆ ನನ್ನ ಮಗ. ಅದು ಲಾಸ್ಟ್ ಸಿನಿಮಾ. ಅದೇ ಲಾಸ್ಟ್. ಅಂದರೆ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಟ್ಬಿಟ್ಟಿದ್ರು ಎಲ್ಲರದ್ದು. ಆ ಶೂಟಿಂಗು ಹೋಗಿದ್ವಿ ತರ್ಲೆ ನನ್ನ ಮಗ. ನನ್ನ ಕೆರಿಯರಲ್ಲಿ ಉಪೇಂದ್ರಂದು ಫಸ್ಟ್ ಸಿನಿಮಾ. ಅಲ್ಲಲ್ಲ, ಇನ್ನೂ ಮಜಾ ಇದೆ. ನಂದು ಉಪೇಂದ್ರ ಅವ್ರದ್ದು ಹೆಂಗಿದೆ ಅಂತ, ಫಸ್ಟ್ ಸಿನಿಮಾ ಅವ್ರ ಜೊತೆಲಿ ನನ್ನ ಇದು ಮಾಡ್ತೀನಿ. ನಮ್ಮ ಗುರುಗಳು ಡಿ ರಾಜೇಂದ್ರ ಬಾಬು ಅವರು, ಇದರಲ್ಲಿ ನಾನೇ ಸಿನಿಮಾ ಮಾಡ್ತೀನಿ, ರೀಮೇಕ್ ಆಫ್ ರಾಜ ಹಿಂದೂಸ್ತಾನಿ. ನನ್ನ 100ನೇ ಸಿನಿಮಾ ಆರಕ್ಷಕ ಉಪೇಂದ್ರ ಜೊತೆ ಮಾಡ್ತೀನಿ. ನಮ್ಮಪ್ಪಂದು ಕೊನೆಯ ಸಿನಿಮಾ ಅವ್ರದ್ದೇ, ಅವರೇ ಲಾಸ್ಟ್ ಕಟ್ ಹೇಳಿದ್ದು ಸಿನಿಮಾ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಆ್ಯಸ್ ಎನ್ ಆ್ಯಕ್ಟರ್, ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡುವಾಗ ಏನಾದ್ರು ಮೆಮೊರಿ? ಇಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್ ಫಾರ್ ಮಿ. ಏನು ನಮ್ಮ ಪ್ರಪಂಚ ಇದ್ದಿದ್ದು ಮನೆ, ಸ್ಕೂಲಿರೋ ಒಂದಷ್ಟು ಫ್ರೆಂಡ್ಸು, ಟೀಚರ್ಸು, ಮನೆಗೆ ಬಂದರೆ ಅಮ್ಮ, ಅಕ್ಕ, ಅಷ್ಟೇ ನಮ್ಮ ಪ್ರಪಂಚ. ದಟ್ ವಾಸ್ ಅ ಡಿಫ್ರೆಂಟ್. ಒಂದು ಸೆಟ್ಟಲ್ಲಿ ಒಂದು 400-500 ಜನ, ಮೇಕಪ್ಪು, ಕಾಸ್ಟ್ಯೂಮ್ಸು, ಸೆಟ್ ಪ್ರಾಪರ್ಟೀಸು, ಲೈಟ್ಗಳು, ಸಮ್ ಡಿಫ್ರೆಂಟ್ ವರ್ಲ್ಡೇ ಕಾಣಿಸ್ತಾ ಇತ್ತು. ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ಆ್ಯಂಡ್ ಇಟ್ ವಾಸ್ ವೆರಿ ಅಟ್ರಾಕ್ಟಿಂಗ್. ಸಿನಿಮಾ ಇಷ್ಟೊಂದು ಜನ ಇರ್ತಾರ, ಬಟ್ ಕಾಣಿಸೋದೇ 3 ಜನ 4 ಜನ, ಇಷ್ಟೊಂದು ಜನ ಇದಾರ ಅಂತ ಒಂದು ಫೀಲ್ ಬರ್ತಾ ಇತ್ತು. ಆಮೇಲೆ ಊಟ ತಿಂಡಿ ಎಷ್ಟಿರೋದು, ತಿನ್ನೋದು ಮನೇಲೇನು ಚಪಾತಿ, ಅನ್ನ, ಸಾಂಬಾರು, ಮುದ್ದೆ, ಈ ಥರ ಏನೋ ತಿಂತೀವಿ. ಅಲ್ಲಿ ವೆರೈಟಿ ಈ ಥರ ಎಲ್ಲ. ಇನ್ನು ದಿವಸ ಹಬ್ಬನ ಇವ್ರಿಗೆ. ಸಿನಿಮಾ ಅಂದ್ರೆ ಒಂದು ಸಿನಿಮಾ ಶೂಟಿಂಗ್, ಒಂದು ದಿವಸ ಶೂಟಿಂಗ್ ಆದರೆ ಮಿನಿಮಮ್ ಅಂದರೂ 300-350 ಫ್ಯಾಮಿಲಿ ಜೀವನ ಮಾಡ್ತಾರೆ ಅಲ್ವಾ. ಅಂದರೆ ಒಬ್ಬ ನಿರ್ಮಾಪಕ ಆದವರು ಅಷ್ಟು ಜನದ ಮನೆಗೆ ಸಹಾಯ ಮಾಡ್ತಾರೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ವೆರಿ ಈಸಿ ಟು ಜಡ್ಜ್ ಆ್ಯಂಡ್ ವೆರಿ ಈಸಿ ಟು ಸೇ ಡಬ್ಬಾ ಸಿನಿಮಾ ಅನ್ನೋದು ಈಸಿ, ಅಥವಾ ಏನಿಲ್ಲ ಈ ಸಿನಿಮಾಲ್ಲಿ ಅನ್ನೋದು ತುಂಬ ಈಸಿ. ಆದರೆ ಅದ್ರ ಹಿಂದೆ ಇರೋ ಶ್ರಮ, ಅಥವಾ ಆ ಪ್ರೊಡ್ಯೂಸರ್ ಎಲ್ಲಿಂದ ತಂದೆ ಅಷ್ಟು ಜನ ಫ್ಯಾಮಿಲಿನ ಸಾಕಿರ್ತಾರೆ. ಇವರು ಕೊಡೋ ಒಂದು ಕಮೆಂಟ್ಸಲ್ಲಿ ಆ ಯಪ್ಪಂದು ಪೂರ್ತಿ ಜೀವನೇ ಹಾಳಾಗೋಗುತ್ತೆ. ಪಾಪ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ. ನಿಜ ಸರ್. 1 ಕೋಟಿಗೆ 100 ಲಕ್ಷ ಒಂದು ಸಿನಿಮಾ ಮಾಡೋಕ್ಕೆ ಮಿನಿಮಮ್ ಅಂದರೂ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡಬೇಕು 15-20 ಕೋಟಿ ಬೇಕು. 15-20 ಕೋಟಿ ಸಾಲಕ್ಕೆ ತಂದಿರ್ತಾರೋ, ಬಡ್ಡಿಗೆ ತಂದಿರ್ತಾರೋ, ಅಥವಾ ಮನೆ ಮಾರು ತಂದಿರ್ತಾರೋ, ಮನೆ ಅಡಾಡ್ ತಂದಿರ್ತಾರೋ, ಜಮೀನು ಮಾರ್ಕೊಂಬಂದಿರ್ತಾರೋ, ವಿ ಡೋಂಟ್ ನೋ. ಬಟ್ ಕೊಡಲೇಬೇಕಾ ಪೇಮೆಂಟು? ಆರ್ಟಿಸ್ಟ್ಗೂ ಕೊಡಬೇಕು, ಟೆಕ್ನಿಷಿಯನ್ಸ್ಗೂ ಕೊಡಬೇಕು, ಎಲ್ಲರಿಗೂ ಕೊಟ್ಟು ಕೊನೆಗೆ ಕಮೆಂಟು ಕೇಳಿಸ್ಕೋಬೇಕು. ವೆರಿ ಈಸಿ ಟು ರೈಟ್ ಅ ಕಮೆಂಟ್ ಸರ್. ಸುಮ್ಮನೆ ಅದೇ ಎಷ್ಟೊತ್ತು ಯು ಕ್ಯಾನ್ ಜಸ್ಟ್ ರೈಟ್ ಕಮೆಂಟ್ ಆನ್ ಎನಿಬಡಿ. ವಾಟ್ ಈಸ್ ದ ಯೂಸ್? ಆ ಕಮೆಂಟ್ ಬರೆಯೋರು ₹10 ಪ್ರೊಡ್ಯೂಸರ್ಗೆ, ಸರ್ ನಾನು ಒಂದು ಕಮೆಂಟ್ ಬರ್ತೀನಿ ನಿಮ್ಮ ಬಗ್ಗೆ ಕೆಡದಾಗಿ, ನಿಮ್ಮ ಸಿನಿಮಾ ಕೆಡದಾಗಿತ್ತು ಸರ್, ಕಮೆಂಟ್ ಬರ್ದಿದ್ದೀನಿ, ಅದು ಓದಿ ತೊಗೊಳ್ಳಿ ₹100 ಅಂತ ಕೊಡ್ತಾರೆ. ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿದೆ ಬರೀರಿ, ಎಲ್ಲ ಕಮೆಂಟ್ ಮಾಡಿ ಬರೀರಿ, ಬರೆದ್ಬಿಟ್ಟು ಬಂದು ನಮ್ಮ ಪೋಸ್ಟಲ್ ಅಡ್ರೆಸ್ಗೆ ಬಂದು ಕೊಟ್ಬಿಟ್ಟು ಹೋಗ್ಬಿಡಿ. ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ. ಯು ಲರ್ನ್ ಇಸ್ ಮಿಸ್ಟೇಕ್ಸಾ? ನೀವು ಬರೆದಿರೋ ಕಮೆಂಟ್ ಸತ್ಯ ಇದ್ದರೆ ಯು ವಿಲ್ ಲರ್ನ್ ಇಸ್ ಮಿಸ್ಟೇಕ್ಸ್. ಹೀರೋಯಿನ್ ಬಗ್ಗೆನೂ ಅಷ್ಟು ಕಮೆಂಟ್ ಬರ್ತಾರೆ, ಹೀರೋಸ್ ಬಗ್ಗೆ, ವಿಲನ್ಸ್ ಬಗ್ಗೆ, ಎಲ್ಲರ ಬಗ್ಗೆನೂ ಕಮೆಂಟ್ಸ್ ಬರೀತಾರಲ್ಲ. ಅವ್ರಿಗೆಲ್ಲ ತೊಗೊಂಡಾಗ ಒಂದು ₹100 ಕೊಡೋಕೆ ಹೇಳಿ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವರೇ ಫೇಕ್. ಸೊ ಈಸಿ ಟು ಜಡ್ಜ್ ಅಲ್ಲ. ಅವಾಗಿನ ಕಲಾವಿದರು ಬಹುತೇಕರು ನಾವು ನೋಡಿರೋದೇ ಒಂದು ರೀತಿ ಪಾತ್ರಗಳು ಇದೆ ಅಂತ ಇರಲಿಲ್ಲ. ಎಲ್ಲರೂ ಎಲ್ಲ ಥರ ಪಾತ್ರಗಳನ್ನ ಟಚ್ ಮಾಡಿದ್ದಾರೆ. ಅವತ್ತಿನ ಜನ್ರೇಷನು ಅವ್ರು ವಿಲನ್ ಆಗಿ ಮಾಡಿದಾಗ ಅವ್ರು ನೋಡಿದ್ರೆ ಭಯ ಅನ್ಸೋದು, ಏನಪ್ಪ ಅವನು ವಿಲನ್ ಹಿಂಗಿದ್ದಾನೆ ಅಂತ. ಸಡನ್ನಾಗಿ ಕಾಮಿಡಿ ಮಾಡಿದಾಗ ಅದರಲ್ಲೂ ಒಂಥರ ಮಜಾ ಹೀಗೆ ಅನ್ಸೋದು, ಅಂದರೆ ಹಾಗೆ. ಸೊ ನಿಮಗೆ ನಿಮ್ಮ ತಂದೆಯವ್ರದ್ದು ಯಾವ ಸಿನಿಮಾಗಳು ತುಂಬ ಇಷ್ಟ? ಅವ್ರದ್ದು ಗೋಲ್ಮಾಲ್ ರಾಧಾಕೃಷ್ಣ ಆಲ್ಮೋಸ್ಟ್ ಆಲ್ ಸೀರೀಸ್ ಇಷ್ಟ, ರಾಮಾಚಾರಿ ಇಷ್ಟ. ಅವರು ವಿಲನ್ನಾಗಿ ಮಾಡಿದ್ದು ಅಭಿಮನ್ಯು ಅಂತ ಒಂದು ಸಿನಿಮಾ ಇದೆ ಸರ್.
ರವಿಚಂದ್ರನ್ ಅನಂತ್ನಾಗು ರವಿಚಂದ್ರನ್ ಸಿನಿಮಾ ಹೊಡ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ವಂಡರ್ಫುಲ್ ಮೂವಿ ಸರ್. ಕೆ ವಿ ರಾಜು ಅಂದರೆ ಕೆ ವಿ ಜಯರಾಮ್ ಅವರ ತಮ್ಮ, ಒಡ ಕ್ಲಾಸಿ ಮೂವಿ ಅಂದರೆ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ತಂದೆ ಕ್ಯಾರೆಕ್ಟ್ರು ಮಾತ್ರ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟ್ರು, ಅನ್ಬಿಲೀವಬಲ್. ಅಂದರೆ ಪರದೆ ಮೇಲೆ ನಮ್ಮ ತಂದೆ ಈ ಲೆವೆಲ್ಗೂ ವೈಲೆಂಟ್ ಆಗ್ಬೋದಾ? ಯಾಕಂದರೆ ವಿ ಹ್ಯಾವ್ ನೆವರ್ ಸೀನ್ ಹಿಮ್ ಲೈಕ್ ದಟ್. ವಿ ಹ್ಯಾವ್ ನೆವರ್ ಸೀನ್ ಹಿಮ್. ಆಲ್ವೇಸ್ ಲಾಫಿಂಗ್, ಆಲ್ವೇಸ್ ಮೇಕಿಂಗ್ ಫನ್ ಆಫ್ ಎವ್ರಿ ಸ್ಮಾಲ್ ಲಿಟಲ್ ಥಿಂಗ್ಸ್ ಅರೌಂಡ್ ಹಿಮ್. ದಿಸ್ ಮ್ಯಾನ್ ಕ್ಯಾನ್ ಬಿ ಸೋ ವೈಲೆಂಟ್. ಅಂದರೆ ಸಿನಿಮಾ ಪಿಕ್ಚರೈಸೇಷನ್ ವಾಸ್ ಲೈಕ್ ದ್ಯಾಟ್, ರೀರೆಕಾರ್ಡಿಂಗ್ ವಾಸ್ ಲೈಕ್ ದ್ಯಾಟ್. ವಾಟ್ ಆ ಮೂವೀಸ್ ಅದು. ಅಭಿಮನ್ಯು ಸಿನಿಮಾ, ರಾಮಾಚಾರಿ, ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಅದನ್ನು ಕಣ್ಣು ಕಾಣಲ್ಲ ಅಂದ ತಕ್ಷಣ ನಮಗೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ ಐ ಹೌ ಟು ಆ್ಯಕ್ಟ್ ಅಂತ. ಕಣ್ಣಿದ್ದಾಗಲೇ ತುಂಬ ಕುರುಡಾಗಿ ಆಟಾಡಿರ್ತೀವಿ ನಾವು. ಅದರಲ್ಲಿ ಕಣ್ಣು ತುಂಬ ಚೆನ್ನಾಗಿ ಕಾಣ್ತಿರೋರು ಕುರುಡಾಗಿ ಅಂದಾಗ ಅದನ್ನು ಅನುಭವಿಸಿ ಅದನ್ನ ನಟಿಸಿ ಮಾಡೋದಿದೆಯಲ್ಲ ಸರ್. ಈಗ ಅದರಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಹಿಂದೆ ಹೆಂಡ್ತಿ ಇನ್ಸ್ಟ್ರಕ್ಟ್ ಮಾಡ್ತಾಳೆ, ಲೆಫ್ಟ್ ಹೋಗು, ರೈಟ್ ಹೋಗು, ಸ್ಟ್ರೈಟ್ ಹೋಗು. ನಿಮ್ಮ ಕಣ್ಣಿದ್ದು ನಿಮಗೆ ಯಾರಾದರೂ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ನೀವು ಎಡವಾ ಜಾಸ್ತಿನೇ, ಕಣ್ಣಿದ್ದನ್ನೇ. ಅದರಲ್ಲೂ ಕಣ್ಣು ಕಾಣ್ತಿದ್ದಂಗೆ ಆ್ಯಕ್ಟ್ ಮಾಡಿಕೊಂಡು ಅವ್ರು ಹೇಳಿದ ಕೋಆರ್ಡಿನೇಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡೋದು ಎಗೇನ್ ಇಟ್ ಇಸ್ ಒನ್ ಟಾಸ್ಕ್. ಹೌದು. ಈ ದೋಸ್ ಡಿ ರಾಜೇಂದ್ರ ಬಾಬು, ಕೆ ವಿ ರಾಜು, ಆಮೇಲೆ ನಮ್ಮ ಓಂ ಸಾಯಿ, ಇವರೆಲ್ಲ ದೇ ಹ್ಯಾವ್ ಸೋ ಮಚ್ ವರ್ಕ್ಡ್ ಫಾರ್ ದಿಸ್ ಇಂಡಸ್ಟ್ರಿ. ಇಂತೆಂಥ ಭಾರ್ಗವ್ ಸರ್ ಅವರು, ಇಂತೆಂಥ ದೊಡ್ಡ ದೊಡ್ಡ ನಿರ್ದೇಶಕರು, ದೇ ಆಲ್ ಹ್ಯಾವ್ ವರ್ಕ್ಡ್ ಸೋ ರಿಯಲಿ ಹಾರ್ಡ್. ಅದಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿನ ನೋಬಡಿ ಕ್ಯಾನ್ ಟ್ಯಾಪ್. ವೆಂಕರ್ನಾಗ್ ಅವರು ಒಬ್ಬರು ವಿ ಟರ್ನ್ ದ ಎಂಟೈರ್ ಇಂಡಸ್ಟ್ರಿ ಟು ದ ನೆಕ್ಸ್ಟ್ ಲೆವೆಲ್. ಬರೀ ಪ್ರೀಮಿಯರ್ ಸ್ಟುಡಿಯೋ ಅಂತ ಒಂದೇ ಒಂದು ಸೀಮಿತವಾಗಿತ್ತು, ಇಲ್ಲ ಅದು ಇಲ್ಲದೆ ಹೋಗಿದ್ರೆ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ. ಶಂಕರ್ನಾಗ್ ಬಂದ್ಬಿಟ್ಟು ಡಬ್ಬಿಂಗ್ ಸ್ಟುಡಿಯೋಯಿಂದ ಹಿಡಿದು ಎಲ್ಲ ಮಾಡ್ಕೊಂಡು ಸಂಕೇತ ನಾವು ವಿ ಕ್ಯಾನ್ ಸ್ಟ್ಯಾಂಡ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಹೌದು. ನಮ್ಮ ಇಂಡಸ್ಟ್ರಿಗೆ ಯಾರು ಮುಟ್ಟಕ್ಕಾಗಲ್ಲ. ದೇ ವಿಲ್ ಕಮ್ ಅಂಡ್ ವರ್ಕ್ ಫಾರ್ ಅಸ್. ಬೇರೆಯವರೆಲ್ಲ ಖುಷಿಯಿಂದ ಬರ್ತಾರೆ ನಮ್ಮ ಕನ್ನಡ ಸಿನಿಮಾ ಆ್ಯಕ್ಟ್ ಮಾಡಕ್ಕೆ. 60s 70s ಅಲ್ಲೇ ಬಾಲಿವುಡ್ ಅವರು ಎಲ್ಲ ಇಂಡಸ್ಟ್ರಿಯವರು ಬಂದು ಇಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಎಷ್ಟೋ ಜನರ ಜರ್ನಿ ಇಲ್ಲೇ ಶುರುವಾಗಿದೆ. ಹೌದು. ಅನಿಲ್ ಕಪೂರ್, ಅದೇ ವಿ ಕ್ಯಾನ್ ನೇಮ್ ಅನಿಲ್ ಕಪೂರ್ ತಗೋಬೋದು. ಎಂತೆಂಥವ್ರಲ್ಲ, ಪೃಥ್ವಿರಾಜ್ ಕಪೂರ್ ಬಂದರು. ಅಂದರೆ ಸಾಕ್ಷಾತ್ಕಾರ ಅಲ್ವಾ. ನಿಮ್ಮ ತಂದೆಯವರು ಅಂದರೆ ಅವಾಗಿನ ಕಲಾವಿದರು ತುಂಬ ಸ್ಟ್ರಗಲ್ ನೋಡಿದವ್ರೆ. ಇವಾಗ ಸ್ವಲ್ಪ ಲಕ್ಸುರಿ ಇದೆ. ಇವತ್ತು ಸಿನಿಮಾ ಅನ್ನೋದು ಸ್ವಲ್ಪ ಲಕ್ಸುರಿ ಆಗಿದೆ. ಅಂದರೆ ಕೆಲವು ಕಲಾವಿದರಿಗೆ ಲಕ್ಸುರಿ ಇದೆ, ಎಲ್ಲರಿಗೂ ಅಲ್ಲ, ಒಂದು 50%. ಬಟ್ ಅವಾಗ ಲಕ್ಸುರಿನ ನೋಡಿದ್ದು ಕಡಿಮೆ. ನನಗೆ ಅನ್ಸೋ ಪ್ರಕಾರ ಕಲಾವಿದರು ನೋಡಿದ್ದು ಕಡಿಮೆ ಲಕ್ಸುರಿ ಅಂದರೆ ಸರ್ ಅವಾಗ ಒಂದು ಯೂನಿಟಿ ಇತ್ತು. ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಪ್ಯಾಕಪ್ ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಸೇರೋಣ ಅನ್ನೋ ಒಂದು ಪದ್ಧತಿ ಇತ್ತು. ನಾನು ಮೇಲೆ, ನೀನು ಕೆಳಗಡೆ, ನೀನು ಯಾವುದು ಭೇದ ಭಾವ ಇರ್ತಾರಿಲ್ಲ. ಇವಾಗ ಏನಾಗಿದೆ ಅಂದರೆ ನಾನು ಸ್ಪಾಟಿಗೆ ಬರೋವರೆಗೂ ನನ್ನ ಕೋ ಆ್ಯಕ್ಟ್ರ್ ಯಾರಂತಲೇ ಗೊತ್ತಿರೋದು. ಬಾಂಧವ್ಯ ಎಲ್ಲಿಂದ ಬೆಳೆಯುತ್ತೆ? ಒಟ್ಟಿಗೆ ಊಟ ಮಾಡಿದಾಗ ನಾನು ನಿಮ್ಮ ಜೊತೆಲಿ ಏನಾದರೂ ಊಟ ಮಾಡ್ಬೇಕಾದ್ರೆ ಹಂಚ್ಕೊಳ್ಳೋ ಅಂಥ ಕೆಲವು ವಿಷಯ, ಒಂದು ಸಣ್ಣ ಉಪ್ಪಿನಕಾಯಿ ವಿಷಯ ಮಾತಾಡ್ಬೋದು. ಆ ಉಪ್ಪಿನಕಾಯಲ್ಲಿ ಉಪ್ಪು ಕಮ್ಮಿ ಇದೆಯೋ ಜಾಸ್ತಿ ಇದೆ ಅಂತ ವಿಷಯನೂ ಮಾತಾಡ್ಬೋದು. ದೇರ್ ಆರ್ ಸೋ ಮೆನಿ ಕಾನ್ವರ್ಸೇಷನ್ಸ್ ಹ್ಯಾಪನ್ಸ್ ವೆನ್ ವಿ ಆರ್ ಟುಗೆದರ್. ನೀವೇ ಎಲ್ಲೋ ಒಂದು ಕಡೆ ಕ್ಯಾರವನಲ್ಲಿ ಇರ್ತೀರ, ನಾನೇ ಎಲ್ಲೋ ಒಂದು ಕಡೆ ಕ್ಯಾರವನಲ್ಲಿ ಇರ್ತೀನಿ. ಸ್ಪಾಟಿಗೆ ಬಂದಾಗ ಡೈರೆಕ್ಟ್ರು ಪರಿಚಯ ಮಾಡಿಸ್ತಾರೆ, ಸರ್ ಇವರಂತೆ ಇವರಂತೆ ಅಂತ ಹೌದಾ ಅಂದ್ಕೊಂಡು. ಸೊ ಐ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಅದರ್ ಪರ್ಸನ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಹಿಮ್ಸೆಲ್ಫ್. ಅಷ್ಟೇ ಆಗೋದು. ಬಟ್ ಇಲ್ಲಿ ನಮ್ಮವರು ಗೊತ್ತಿರೋರು, ನಮ್ಮ ಆ್ಯಕ್ಟರ್ಸ್ಗಳು, ಎಸ್ ನಾವೆಲ್ಲ ಸೇರ್ತೀವಿ, ಕೂರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಇಲ್ಲ ಅವ್ರು ನಮ್ಮ ಕ್ಯಾರವಾನ್ ಬರ್ತಾರೆ, ನಾವು ಅವ್ರ ಕ್ಯಾರವಾನ್ ಹೋಗ್ತೀವಿ, ಅದೆಲ್ಲ ಮಾಡ್ತೀವಿ. ಬಟ್ ಇಟ್ಸ್ ಬಿಕಮ್ ವೆರಿ ರೇರ್. ಲಕ್ಸುರಿ ಅಂತ ಹೇಳ್ತೀರಾ. ಲಕ್ಸುರಿ ಅಂದರೆ ಏನಾಗಿದೆ ಅಂದರೆ ಸರ್ ಎಲ್ಲರಿಗೂ ಲಕ್ಸುರಿ ಸಿಗೋದಿಲ್ಲ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬಟ್ ಅದಕ್ಕೆ ಅಂತ ಶ್ರಮ ಪಟ್ಟಿರಬೇಕು. ಶ್ರಮ ಹೇಗೆ ಪಟ್ಟಿರಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಗೆಟ್ ರೆಕಗ್ನೈಸ್ಡ್ ಬೈ ದ ಆಡಿಯನ್ಸ್. ಆಡಿಯನ್ಸಿಂದ ರೆಕಗ್ನೈಸ್ ಸಿಗ್ತಾರೆ, ನಿಮಗೆಲ್ಲ ಸಿಗುತ್ತೆ. ಯು ವಿಲ್ ಬಿ ಪ್ಯಾಂಪರ್ಡ್. ಇಲ್ಲ ಅಂದರೆ ನಿಮ್ಗೇನೂ ಇಲ್ಲ. ತುಂಬ ಜನ ಏಕದಿನ ಸುಲ್ತಾನ್ ರಪ್ಪ ಅಂತ ನೋಡೋಗ್ಬಿಟ್ಟಿರ್ತಾರೆ, ಈಗ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ, ಥರನೂ ಆಗುತ್ತೆ. ಬಟ್ ಏನು ಅಂದರೆ ಸಸ್ಟೈನ್ ಆಗಬೇಕು ಅಂದರೆ ಫಸ್ಟ್ ಕಲಾವಿದರಾಗಬೇಕು ಸರ್. ಯು ಹ್ಯಾವ್ ಟು ಬಿಕಮ್ ಅ ಆ್ಯಕ್ಟರ್. ಯು ಶುಡಂಟ್ ಬಿಕಮ್ ಅ ಬ್ರ್ಯಾಂಡೆಡ್. ಇಲ್ಲಿ ಬ್ರ್ಯಾಂಡ್ ಆಗಬಾರ್ದು. ನಾನು ಇದೇ ಮಾಡ್ತೀನಿ, ನಾನು ಒನ್ಲಿ ಫೈಟ್ ಮಾಡ್ತೀನಿ, ನಾನು ಒನ್ಲಿ ರೊಮ್ಯಾಂಟಿಕ್ ಹೀರೋ. ನೋ,
ವಿ ಶುಡ್ ಬಿ ಏಬಲ್ ಟು ಆ್ಯಕ್ಟ್. ನಮ್ಮಲ್ಲಿ ಮೊದಲು ಪ್ರಭಾಕರ್ ಆಗಿರ್ಬೋದು, ಶಂಕರ್ನ ಆಗಿರ್ಬೋದು, ದೇ ಇಸ್ ಟು ಡೂ ಎವ್ರಿ ಕಾನ್ಸೆಪ್ಟ್. ಅಂತ ಆ್ಯಕ್ಷನ್ ಕಿಂಗ್ ಅವರು ಅದು ನೀವು ತೊಗೊಂಡ್ರೆ ನೀವು, ಶಂಕರ್ನಾಗ ಇಸ್ ಡನ್ ಸೋ ಸೆಂಟಿಮೆಂಟಲ್ ಮೂವೀಸ್, ಇಸ್ ಡನ್ ಕಾಮಿಡಿ ಮೂವೀಸ್. ಪ್ರಭಾಕರ್ ಸರ್ ಈಸ್ ಆಲ್ಸೋ ಡನ್ ಸೆಂಟಿಮೆಂಟಲ್ ಮೂವೀಸ್, ದೋ ಈಸ್ ಅನ್ ಆ್ಯಕ್ಷನ್ ಓರಿಯೆಂಟೆಡ್. ಅವ್ರು ಬಂದರೆ, ಪ್ರಭಾಕರ್ ಬಂದರೆ ಒಂದು ಫೈಟ್ ಇರಲೇಬೇಕು ಅನ್ನೋ ಥರ ಫೀಲ್ ಇದ್ದ. ಅಲ್ಲೂ ವಿನಯ್ ಪ್ರಸಾದ್ ಮತ್ತು ಪ್ರಭಾಕರ್ ಅವರೇ ಒಂದು ಪಾಯಿಂಟಲ್ಲಿ ಇಲ್ ಬಿ ಕಿಲ್ಡ್, ಇಂಟರ್ವಲ್ ಪಾಯಿಂಟ್ ಸಮ್ವೇರ್ ಇಲ್ ಬಿ ಕಿಲ್ಡ್. ವಿನಯ್ ಪ್ರಸಾದ್ ಅವ್ರ ಮಕ್ಕಳನ್ನೆಲ್ಲ ಶ್ರೀನಾಥ್ಗೆ, ಬಿಕಾಸ್ ಆಫ್ ದ ಬಡತನ, ಶಿ ವಿಲ್ ಜಸ್ಟ್ ಗೋ ಆನ್ ಗಿವಿಂಗ್ ಆಫ್. ಮಕ್ಕಳನ್ನ ಚರ್ಚಿಗೆ ಕೊಡ್ತಾರೆ, ದಾನ ಕೊಟ್ಬಿಡ್ತಾರೆ. ಅವೆಲ್ಲ ಎಂತ, ಅದು ನಮ್ಮ ಡಿ ರಾಜೇಂದ್ರ ಬಾಬುನೇ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ ಟೈಟ್ಲ್, ಅದು ಐ ಆಮ್ ಫಾರ್ಗಾಟನ್, ಸಾರಿ. ಸಿ ಆ ಥರ ಎಲ್ಲ ಮೂವೀಸ್, ಸಿ ಇದೇ ಇಸ್ ಟು ವರ್ಕ್ ಹಾರ್ಡ್ ಟು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್. ಫಸ್ಟ್ ಕಲಾವಿದರಾಗ್ಬೋದು ಸರ್, ಫಸ್ಟ್ ಆ್ಯಕ್ಟರ್ ಆಗ್ಬೋದು. ಪ್ರಿಸೈಸ್ಲಿ ಹೇಳ್ಬೇಕು ಅಂದರೆ ಯು ಹ್ಯಾವ್ ಟು ಬಿ ಅನ್ ಆ್ಯಕ್ಟರ್. ನಿಮ್ಮನ್ನ ಗುರ್ತಿಸ್ಕೋಬೇಕಂದ್ರೆ ಫಸ್ಟ್ ಕಲಾವಿದನಾಗಿ ಗುರ್ತಿಸ್ಕೋಬೇಕು. ಹೀರೋ ಬಂದ, ಹೀರೋಯಿನ್ ಬಂದಳು ಅನ್ನೋಕ್ಕಿಂತ, ಈಗ ನನ್ನ ಹೆಸರು ಆದಿಲ್ ಲೊಕೇಶನ್, ಒಳ್ಳೆ ಕಲಾವಿದರು ಅನ್ಬೇಕು ಫಸ್ಟ್ ಅವರು. ಅವಾಗ ಸರ್ ನಾನು ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಸರ್. ದಟ್ ಇಸ್ ಹೌ ಯು ಹ್ಯಾವ್ ಟು ಬಿ ರೆಕಗ್ನೈಸ್ಡ್. ಸೊ ಇಟ್ ಶುಡಂಟ್ ಬಿ ಸಮಥಿಂಗ್ ಲೈಕ್ ಇವ್ರು ಬಂದರು ಅವ್ರು ಬಂದರು ಅನ್ನೋ ರೆಪ್ರೆಸೆಂಟೇಷನ್ಗಿಂತ, ಆದಿಲ್ ಲೊಕೇಶ್ ಅಂತ ನೀವು ಯಾರಿಗೆ ಆದಿಲ್ ಲೊಕೇಶ್ ಅವರು ಒಳ್ಳೆ ಕಲಾವಿದ್ರಿ ಅಂತ ಅಂದರೆ ನಿಮಗೆ, ದಟ್ ಈಸ್ ಮೈ ಕ್ರೆಡಿಟ್ ಸರ್. ನನಗೆ ಅದೊಂದು 3-4 ಸ್ಟಾರ್ ಬಂದಂಗೆ. ನಿಮ್ಮ ತಾಯಿಯವರು ಏನಾದರೂ ನಿಮ್ಮ ತಂದೆಯವರ ಸ್ಟ್ರಗಲ್ಸ್ ಬಗ್ಗೆ ಹೇಳಿದಾರೆ, ಅಂದರೆ ಅವರು ಹೋದ ಮೇಲೆ? ಬೇಸಿಕಲಿ ಅವರು ಟೀಚರ್ ಆಗಿದ್ದರಿಂದ ಅವರು ಅಪ್ಪ ದುಡಿಯೋರು ಪಾಪ, ಅವರು ಮಾತ್ರ ಟೀಚರ್ ಕೆಲಸ ಮಾಡಿ ಮನೆಗೆ ಏನು ಬೇಕು. ಶಿ ವಾಸ್ ಸಪೋರ್ಟಿಂಗ್, ಶಿ ವಾಸ್ ಅ ಬ್ಯಾಕ್ ಬೋನ್ ಫಾರ್ ಎಮ್ ಆಲ್ಸೋ. ಕಷ್ಟದಲ್ಲಿ, ಸುಖದಲ್ಲಿ, ದುಃಖದಲ್ಲಿ ಆಲ್ವೇಸ್ ಶಿ ವಾಸ್ ದೇರ್. ನೌ ಆಲ್ಸೋ ಶಿ ಈಸ್ ವಿತ್ ಅಸ್ ಆಲ್ಸೋ. ನಮ್ಮದು ಏನೇ ಪ್ರಾಬ್ಲಮ್ ಏನೇ ಇದ್ರು ವಿ ಕನ್ಸಲ್ಟ್ ಹರ್, ವಿಲ್ ಆಸ್ಕ್ ಹರ್, ಹಿಂಗಿದೆ, ವಿ ಆರ್ ಕನ್ಫ್ಯೂಸ್, ವಾಟ್ ವಿ ಆರ್, ಶಿ ಗೈಡ್ ಅಸ್ ಇನ್ ಅ ರೈಟ್ ವೇ. ಕೆಲವು ಎಲ್ಲ ನನಗೆ ಬರ್ತಿದೆ ಎಲ್ಲ ನಾ ಬಲ್ಲವ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಕೆಲವು ನಮ್ಗೆ ಗೊತ್ತೇ ಇರೋದಿಲ್ಲ. ಆ್ಯಕ್ಚುಲಿ ಸಣ್ಣದೊಂದು ಇದನ್ನು, ಒಂದು ಚಿಕ್ಕದಲ್ಲಿ ತೆಗಿಯೋದನ್ನು ಕೊಡ್ಲಿ ತಗೊಂಡು ತೆಗೆದ್ಬಿಟ್ಟಿರ್ತೀವಿ ನಾವು. ಅದನ್ನೇ ಒಂದು ಹಿರಿಯರ ಹತ್ರ ಅಥವಾ ನಮ್ಮ ತಾಯಿ ಹತ್ರ, ಈ ಥರ ಹಿಂಗಿದೆ ಈ ಪರಿಸ್ಥಿತಿ, ಶಿ ವಿಲ್ ಟೆಲ್ ಮೀ ವಾಟ್ ಟು ಡೂ, ವಾಟ್ ಟು ಇಗ್ನೋರ್ ಆ್ಯಂಡ್ ವಾಟ್ ಟು ಬಿ ಅಕ್ಸೆಪ್ಟೆಡ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಲರ್ನ್ಡ್. ನಾವು ಹಂಗೆ ಕಲ್ತ್ಕೊಂಡ್ಬಂದ್ವಿ. ವಿ ಡಿಸ್ಕಸ್ ಏನೇ ಇದ್ರೂ, ಇಟ್ ಇಸ್ ನಾಟ್ ಓನ್ಲಿ ಮೈ ಮದರ್, ಮೈ ವೈಫ್ ಆಲ್ಸೋ. ನನ್ನ ಹೆಂಡ್ತಿನೂ ಕೇಳ್ತೀನಿ, ದಿಸ್ ಇಸ್ ಹೌ ಇಟ್ ಇಸ್, ಶುಡ್ ಐ ಡೂ, ಶುಡ್ ಐ ಅಂತ. ಅವಳು ಕತೆ ಕೇಳಿರ್ತಾಳೆ, ಅವಳಿಗೂ ಶಿ ಈಸ್ ಸೀನ್ ಲಾಟ್ ಆಫ್ ಮೂವೀಸ್, ಶಿ ವಿಲ್ ಆಲ್ಸೋ ನೋ ಮಾಡೋದು ಚೆನ್ನಾಗಿರುತ್ತೆ. ಸಜೆಷನ್ ತೊಗೊಳ್ಳೋದು ಆ್ಯಸ್ ಇಂಪಾರ್ಟೆಂಟ್ ಹ್ಯಾಸ್, ಹೆಂಗಿರುತ್ತೆ ಅಂದರೆ ಸರ್, ಈಗ ನೀವು ಸಜೆಷನ್ ತೊಗೊಳ್ದೇ ಮಾಡ್ತಿರಲ್ಲ, ಅದು ಕೆಲವು ಸಲ ಹಿಟ್ ಆಗ್ಬೋದು, ಕ್ಲಿಕ್ ಆಗ್ಬೋದು. ಸಜೆಷನ್ ತೊಗೊಂಡು ಫ್ಲಾಪ್ ಆಗ್ಲೂಬೋದು, ಬಟ್ ಯು ವಿಲ್ ಬಿ ಸಮ್ವೇರ್ ಸೆಕ್ಯೂರ್ಡ್. ನನಗೆ 4 ಜನ ಒಪಿನಿಯನ್ ಕೊಟ್ಟಿದ್ದಾರೆ. ಸಿ ದಟ್ ಈಸ್ ವಾಟ್ ವಿ ಆಲ್ವೇಸ್ ಸರ್ಚ್ ಫಾರ್ ಎವಿಡೆನ್ಸಸ್ ಅಲ್ವಾ ಸರ್. ಈಗ ಇಲ್ಲಿ ಹೋಗಿ 10 ರೂಪಾಯಿ ಹಾಕಿ ನಿಮಗೆ 20 ರೂಪಾಯಿ ಸಿಗುತ್ತೆ ಅಂತ ಒಂದು 10 ಜನ ಹೇಳಿದ್ರೆ ಎಲ್ಲರೂ ಹೋಗಿ 10 ರೂಪಾಯಿ ಅಲ್ಲಿ ಹಾಕೇ ಹಾಕ್ತಾರೆ, ಬಿಕಾಸ್ ದೇ ಬಿಲೀವ್ ಇನ್ ದ್ಯಾಟ್. ಅದೇ ಅಲ್ಲಿ 10 ರೂಪಾಯಿ ಹಾಕಿದ್ರೆ ನೀವು ಫುಲ್ ಲೈಫ್ ಲಾಂಗ್ ಬರ್ಬಾದಾಗ್ಬಿಡ್ತೀರಾ ಅಂತ ಯಾರು ಹೋಗಲ್ಲ. ಸೊ ವಿ ಸರ್ಚ್ ಫಾರ್ ಎವಿಡೆನ್ಸಸ್. ಹ್ಯೂಮನ್ ಟೆಂಡೆನ್ಸಿನೇ ಹೇಗೆ. 4 ಜನ ನಮಗೆ ಅಂದರೆ ಮನೆಯಲ್ಲಿ ಎಲ್ಲರೂ ಒಂದು 4-5 ಜನ ನಮ್ಮ ಪರವಾಗಿ ಸಪೋರ್ಟ್ ಆಗಿ ಈ ಸಿನಿಮಾ ಮಾಡು, ಇದು ಮಾಡು, ಅದು ಮಾಡು ಅಂತ ಹೇಳಿದಾಗ ವಿಲ್ ಹ್ಯಾವ್ ದಟ್ ಕಾನ್ಫಿಡೆಂಟ್ ಆ್ಯಂಡ್ ವಿ ವಿಲ್ ಗಿವ್ ಮೋರ್ ಆಫ್ ಇಟ್. ನಾವೇ ಸೆಲ್ಫಾಗಿ ಅಗೇನ್ಸ್ಟ್ ಆಗಿ ಮಾಡ್ತೀವಿ ಅಂದಾಗ ಅದು ನಮ್ಮದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸಿನಿಮಾನೂ ಅಷ್ಟೇ ಸರ್, ನಥಿಂಗ್ ಬಟ್ ಗ್ಯಾಮ್ಲಿಂಗ್ ಆಗಿರುತ್ತೆ. ಯಾವ್ದು ಹಿಟ್ಟಾಗತ್ತೆ ಅಂತಲೇ ಗೊತ್ತಿರಲ್ಲ ನಿಮಗೆ, ಯಾವ್ದು ಫ್ಲಾಪ್ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಷ್ಟೊಂದು ಖರ್ಚು ಮಾಡಿರ್ತಾರೆ ಪ್ರೊಡ್ಯೂಸರ್, 10 ರೂಪಾಯಿ ಬಂದಿರಲ್ಲ ಪ್ರೊಡ್ಯೂಸರ್, ಏನೇನೂ ಪಬ್ಲಿಸಿಟಿ ಇರಲ್ಲ, ಏನೇನೂ ಮಾಡಿರಲ್ಲ. ನೋಡಿದ್ರೆ 1000 ಕೋಟಿ ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಏನಂದರೆ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಹ್ಯಾಸ್ ಟು ಗೆಟ್ ಕನೆಕ್ಟೆಡ್ ಟು ದ ಆಡಿಯನ್ಸ್, ನಾಟ್ ದ ಆ್ಯಕ್ಟರ್ಸ್ ಆ್ಯಂಡ್ ಆರ್ಟಿಸ್ಟ್. ಆ್ಯಕ್ಟರ್ಸು ಮತ್ತು ಹೀರೋಸ್ ಹೀರೋಯಿನ್ಸ್ ಅವರೆಲ್ಲ ಕನೆಕ್ಟ್. ಡೈರೆಕ್ಟ್ರುಗಳು ಫಸ್ಟ್ ಕನೆಕ್ಟ್ ಆಗಬೇಕು ವಿತ್ ದ ಆಡಿಯನ್ಸ್. ಅವ್ರ ಪಲ್ಸ್ನ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಏನು ಎಂಟರ್ಟೈನ್ಮೆಂಟ್ ಬೇಕು. ಅವ್ರಿಗೆ ಇಂಟರ್ವಲ್ ಟೈಮಲ್ಲಿ ಪಾಪ್ಕಾರ್ನ್ ಕೊಡೋದು ದೊಡ್ಡ ವಿಷಯ ಅಲ್ಲ ಸರ್. ಅವ್ರು ತಗೊಂತಾರೆ, ಅವ್ರ ಹತ್ರ ದುಡ್ಡಿದೆ, ಅವ್ರು ತಗೊಂತಾರೆ. ಪಾಪ್ಕಾರ್ನ್ ತಿನ್ನೋ ಮಜಾ ಸಿನಿಮಾ ಜೊತೆಲಿರಬೇಕು. ಯಾರು ಪಾಪ್ಕಾರ್ನ್ ತಿನ್ನೋಕ್ಕೆ ಸಿನಿಮಾಗೆ ಹೋಗಲ್ಲ ಸರ್. ಸಿನಿಮಾ ನೋಡ್ತಾ ಮಜಾ ತೊಗೊಳಕ್ಕೋಸ್ಕರ ಎಕ್ಸ್ಟ್ರಾ ಏನಾರು ಬೇಕಲ್ಲ ಅಂತ ಪಾಪ್ಕಾರ್ನ್ ತಿಂತಾರೆ. ಸೋ ಮೆನಿ ವೇಸ್ ಯು ಹ್ಯಾವ್ ಟು ಥಿಂಕ್.
That's how we get connected. So director and the producers, they have to work so much to get connected with the audience. ಇವತ್ತು ನೀವು ನೋಡಿ ಎಲ್ಲರ ಮನೇಲೂ ಬೆಳಗ್ಗೆಯಿಂದ ಸಾಯಂಕಾಲ ಅವರು ಕೆಲವರು ನ್ಯೂಸ್ ನೋಡ್ತಿರ್ತಾರೆ ಬಿಡಿ, ಇನ್ನು ಕೆಲವರು ಹಳೆ ಸಿನಿಮಾಗಳೇ ನೋಡ್ಕೊಂಬರ್ತಿರ್ತಾರೆ, ರಿಪೀಟ್ ಟೆಲಿಕಾಸ್ಟ್ ಸಿನಿಮಾಗಳೇ ನೋಡ್ಕೊಂಬರ್ತಿರ್ತಾರೆ. ಅದು 10 ಸಲ 15ನೇ ಸಲ ಹಾಕಿರ್ತಾರೆ. ದೇ ಫೀಲ್ ನೈಸ್. ಪರ್ಫಾರ್ಮೆನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ದೇ ವಿಲ್ ಎಂಜಾಯ್. ಈಗ ನಿಮ್ಮ ತಂದೆಯವ್ರು ಹೋಗೋ ಸಂದರ್ಭದಲ್ಲಿ ನಿಮಗೆ 12-13 ವರ್ಷ ಅಂತ ಹೇಳಿದ್ರಿ. ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಇದ್ದವರು. ಆಗಿನಿಂದಲೂ ಅದ್ರ ಬಗ್ಗೆ ಏನೇನೋ ಒಂದಷ್ಟು ಕಾನ್ಸ್ಪಿರಸಿಗಳು, ಅದು ಇದು ಅಂತ ಏನೋ ಚರ್ಚೆಗಳು ಹೊರಗೆ ಮಾಡ್ತಾರೆ. ನೀವು ಹೇಗೆ ನೋಡ್ತೀರಿ? ಮಗನಾಗಿ ಹೇಳಬೇಕು ಅಂದರೆ ಒಂದು ಸಿ ದೆರ್ ಇಸ್ ಒನ್ ವೇ ಆಫ್ ಟೆಲ್ಲಿಂಗ್ ಇಸ್, ನೀವು ಮನೇಲಿ ಮಾತಾಡ್ಕೋಬೋದು, ನನಗೆ ಮನಸ್ಸು ನೋವಾಗಿದೆ ಅಥವಾ ನನಗೆ ಏನೋ ಆಗ್ಬರ್ತಾ ಇಲ್ಲ, ಮೇ ಬಿ ನನಗೆ ಈ ರಿಲೇಷನ್ಶಿಪ್ ವರ್ಕೌಟ್ ಆಗ್ತದೆ, ಐ ಆಮ್ ನಾಟ್ ರಿಯಲಿ ಫೀಲಿಂಗ್ ಗುಡ್ ಟು ಬಿ ಹಿಯರ್, ಐ ವಾಂಟ್ ಟು ಬಿ ಹ್ಯಾಪಿ, ಮೈ ಹ್ಯಾಪಿನೆಸ್ ಇಸ್ ಸಮ್ವೇರ್ ಎಲ್ಸ್. ನನ್ನ ಖುಷಿ, ನನ್ನ ಜಗತ್ತು ಬೇರೆ ಎಲ್ಲೋ ಒಂದು ಕಡೆ ವಾಲ್ತಾ ಇದೆ. ಸಿ ವೆನ್ ಯು ಡಿಸ್ಕಸ್, ನನಗೆ ಹೇಳಿದೆ ಡಿಸ್ಕಷನ್ ಆ್ಯಂಡ್ ಶೇರಿಂಗ್ ಯುವರ್ ಥಾಟ್ಸ್ ಆ್ಯಂಡ್ ಯುವರ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಯುವರ್ ಮೈಂಡ್. ಈಗ ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ, ಈಗ ಯು ಆರ್ ಮೈ ವೈಫ್ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಹತ್ರ ಬಂದು ಇಫ್ ಐ ಎಕ್ಸ್ಪ್ರೆಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಬಿಕಾಸ್ ಯು ಹ್ಯಾವ್ ಸ್ಪೆಂಡ್ ಸೋ ಮಚ್ ಆಫ್ ಇಯರ್ಸ್ ಟುಗೆದರ್. ನನ್ನ ಜೊತೆಲ್ಲ ಅಷ್ಟು ವರ್ಷ ಕಳೆದಿರ್ತೀರ ನೀವು. ನಾನು ಎಷ್ಟು ಗಂಟೆಗೆ ಎದ್ದೊಳ್ತೀನಿ, ಏನು ಮಾಡ್ತೀನಿ, ಏನು ಇಷ್ಟ, ನಾನು ಯಾವ ಬಟ್ಟೆ ಯಾವ ಕಲರ್ ಇಷ್ಟ, ಎಲ್ಲ ನಿಮ್ಗೆ ಗೊತ್ತಿರ್ಬೇಕಾದ್ರೆ ನನ್ನ ಹತ್ರ ನಾನು ಶೇರ್ ಮಾಡ್ಕೊಂಡಾಗ ಯು ವಿಲ್ ಆಲ್ಸೋ ಗಿವ್ ಮಿ ದ ಸೇಮ್ ಫೀಡ್ಬ್ಯಾಕ್. ವಾಟ್ ಈಸ್ ಗೋಯಿಂಗ್ ರಾಂಗ್, ನನ್ನಿಂದ ಏನು ತಪ್ಪಾಗ್ತದೆ, ನಿನ್ನಿಂದ ಏನು ತಪ್ಪಾಗ್ತದೆ, ಏನಕ್ಕೆ ರಿಲೇಷನ್ಶಿಪ್ ವರ್ಕ್ ಆಗಲ್ಲ, ಏನಕ್ಕೆ, ಏನು ಮಿಸ್ಟೇಕ್ ಆಯಿತು, ಎಲ್ಲಿ ಮಿಸ್ಟೇಕ್ ಆಯಿತು. ಅದಕ್ಕೆ ಯು ಶುಡ್ ಬಿ ವೆರಿ ಬ್ರಾಡ್ ಮೈಂಡೆಡ್. ಅವಾಗಿನ ಸಿಚುವೇಶನಲ್ಲಿ ಸೊಸೈಟಿನ ಹಾಗೆ ನ್ಯಾರೋ ಮೈಂಡೆಡ್, ನ್ಯಾರೋ ಅಂದರೆ ಈಗ ನಾನೀಗ 8 ಗಂಟೆ ಮೇಲೆ ನಿಮ್ಮ ಮನೆಗೆ ಬಂದೆ ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಹ್ಯಾಪ್ನಿಂಗ್ ಅನ್ನೋ ಒಂದು ಫೀಲ್ ಇತ್ತು. ಯಾರೋ ಒಬ್ಬರು ಒಂದು ಗಂಡಸು ಯಾರೂ ಇಲ್ದಿರೋ ಒಂದು ಹೆಂಗ್ಸ್ ಮನೆಗೆ ಬಂದರೆ 8 ಗಂಟೆ ಮೇಲೆ ಅವ್ರಿಗೊಂದು ಭಾವನೆ ಏನು ಅಂದರೆ, ಓಹ್ ಏನೋ ನಡೀತಾ ಇದೆ ಆ ಮನೆಯಲ್ಲಿ. ಇಷ್ಟೊತ್ತಲ್ಲಿ ನಾವು 8 ಗಂಟೆ ಅಂದರೆ ಇವಾಗಿನ 8 ಗಂಟೆ ಮೇಲೆ ಜೀವನ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಬೆಂಗಳೂರು ಲೈಫಲ್ಲಿ 8 ಗಂಟೆ ಮೇಲೆ ಎವ್ರಿಥಿಂಗ್ ಸ್ಟಾರ್ಟ್ಸ್. ವೆರಿ ಟ್ರೂ. ಇವಾಗ ಮೈಸೂರಲ್ಲಿ ಇನ್ನೂ ಆ ಪದ್ಧತಿ ಇದೆ, ಅಂದರೆ ಒಂದು 8:30-9 ಗಂಟೆಗೆ ಅಂಗಡಿ ಎಲ್ಲ ಮುಚ್ಚಿ ಮನೆಗೆ ಹೋಗ್ತಾರೆ. ಕರೆಕ್ಟ್. ಓಕೆ, ಬಟ್ ಆವಾಗಿನ ಸಿಚುವೇಶನಲ್ಲಿ ಹೆಂಗಿತ್ತು ಅಂದರೆ ಬೆಂಗಳೂರಲ್ಲೂ ಸಹ ಹಂಗೆ ಇತ್ತು. 8 ಗಂಟೆ ಮೇಲೆ ನೀವು ಸಡನ್ನಾಗಿ ಯಾವುದೋ ಒಂದು ಏರಿಯಾದಲ್ಲಿ ಯಾವುದೋ ಒಂದು ಮನೆ ಬೆಲ್ ಹೊಡಿತಾರೆ, ಒಂದು ಗಂಡಸು ಒಂದು ಬೆಲ್ ಹೊಡಿತಾರೆ, ಒಂಟಿ ಮನೆ. ಪೀಪಲ್ ಇಮ್ಯಾಜಿನೇಷನ್ಸೇ ಬೇರೆ ಇತ್ತು. ಇಟ್ ವಾಸ್ ಸೋ ನ್ಯಾರೋ ಮೈಂಡೆಡ್. ಈಗ ಇಟ್ ಇಸ್ ಬಿಕಮ್ ಸೋ ವಾಸ್ಟ್ ಆ್ಯಂಡ್ ಪೀಪಲ್ ಆರ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದ ವರ್ಲ್ಡ್ ಇಸ್ ಆಲ್ ಅಬೌಟ್. ಇವಾಗ ಅಟ್ಲೀಸ್ಟ್ ದೇನೋ ಅವ್ರ ಅಣ್ಣನೋ ಇರ್ಬೋದು, ತಮ್ಮ ಚಿಕ್ಕಪ್ಪ ಇರ್ಬೋದು, ಅವ್ರ ಅಪ್ಪನೇ ಇರ್ಬೋದು, ಈ ಥರ ಕಾನ್ಸೆಪ್ಟ್ಸಿ ಅವಾಗ ಇರಲಿಲ್ಲ ಸರ್ ಅದು ನ್ಯಾರೋ ಮೈಂಡೆಡ್. ಸೊ ಪೀಪಲ್ ವರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ಇವಾಗ ವೆರಿ ಕ್ಲಿಯರ್ ಆಗಿ ಈಗ ನೋಡಿ ಸರ್, ಅದಕ್ಕೆ ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನ್ ನೆನ್ನೆ ಮದುವೆ ಆಗ್ತಾರೆ, ಇವತ್ತು ಡಿವರ್ಸ್ಗೆ ಅಪ್ಲೈ ಮಾಡಬೇಕು. ಬಿಕಾಸ್ ಎಕ್ಸ್ಪ್ರೆಷನ್ ಲೆವೆಲ್ ಜಾಸ್ತಿ ಆಗೋಯ್ತು. ಅವಾಗ ಎಕ್ಸ್ಪ್ರೆಷನ್ ಲೆವೆಲೇ ಇರಲಿಲ್ಲ, ಈ ಎಕ್ಸ್ಪ್ರೆಷನ್ ಲೆವೆಲ್ ಜಾಸ್ತಿ ಆಗೋಯ್ತು. ಅಂದರೆ ಯಾವುದೂ ಎಕ್ಸ್ಟ್ರೀಮ್ ಆಗಬಾರ್ದು, ಅದು ಇಡ್ತಾ ಇರಬೇಕಲ್ಲ ಸರ್. ಎಷ್ಟು ಇಡ್ತಾ ಮಿಡ್ತಲ್ಲಿರ್ತೀವಿ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ. ಯಾರ ಜೀವನದಲ್ಲಿ ತುಂಬ ಯಾವಾಗಲೂ ಖುಷಿಯಾಗಿರ್ತೀವಿ, ಗಂಡ ಹೆಂಡತಿ ಯಾವಾಗಲೂ ಖುಷಿಯಾಗಿರ್ತಾರೆ ಅನ್ನೋದು ಸುಳ್ಳು ಸರ್. ಸಣ್ಣ ಒಂದು ಉಪ್ಪು ವಿಷಯಕ್ಕೂ ಒಂದು ಸಣ್ಣ ಖಾರ ವಿಷಯಕ್ಕೂ ಜಗಳ ಆಗುತ್ತೆ ಸರ್. ಸಣ್ಣ ವಿಷಯಕ್ಕೆ ಜಗಳ ಆಗುತ್ತೆ. ನಾನೆಲ್ಲೋ ಹೋಗ್ಬೇಕು ಅಂತಿರ್ತೀನಿ, ಇಲ್ಲ ನಾನು ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಗೆ ಹೋಗ್ಬೇಕು ಅಂತ. ದೊಡ್ಡ ವಿಷಯ. ಆದರೆ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಆರ್ ಯು ಹ್ಯಾವ್ ಟು ಕನ್ವಿನ್ಸ್. ಅವಾಗ ಇರಲಿಲ್ಲ, ಇವಾಗಿದೆ. ಇವಾಗ ಹೆಂಗಾಗಿದೆ ಅಂದರೆ, ನೀನು ಅಂದರೆ ನಿಮ್ಮ ಅಪ್ಪ ಅಂದ್ಬಿಟ್ಟು ಹೋಗ್ತಾರೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಆವಾಗ ಹೇಳ್ಕೊಳಕ್ಕಾಗಿ ಜೊತೆಗಿದ್ದು ಬೇರೆ ಏನೋ ಒಂದು ಮಾಡ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊಂಡು. ಸೊ ದಿಸ್ ವಾಸ್ ವಿ ವರ್ ವೆರಿ ಯಂಗ್, ನಮ್ಗೆ ಅರ್ಥ ಆಗಲಿಲ್ಲ ವಾಟ್ ಈಸ್. ಈಗ ಪ್ರೀತಿ ಅಂದರೆ ಒಂದೇ ಸಲ ಆಗೋದು ಪ್ರೀತಿ, 2 ಸಲ 3 ಸಲ ಆಗುತ್ತೆ, ಕೆಲವ್ರಿಗೆ 10 ಸಲ ಆಗುತ್ತೆ ಪ್ರೀತಿ. ನಮ್ಗೆ ಗೊತ್ತಿಲ್ಲ ಸರ್, ನಾನು ಲವ್ ಮ್ಯಾರೇಜ್. ಸೊ ಗೊತ್ತಾಗಲ್ಲ, 10 ಸಲ 20 ಸಲ ಇವ್ರ ಮೇಲೆ ಪ್ರೀತಿ ಇದೆ, ಅವ್ರ ಮೇಲೆ ಪ್ರೀತಿ ಇದೆ. ಪ್ರೀತಿ ಮಾಡೋದು ಬೇರೆ, ಅಂದರೆ ಆ್ಯಂಡ್ ಔಟರ್ ಅಫೇರ್ ಆಫ್ ಥಿಂಗ್ಸ್ ಇದೆಯಲ್ಲ, ಅದೇ ಬೇರೆ ಆಗುತ್ತೆ. ಅಂದರೆ ಈಗ ನನಗೆಲ್ಲೋ ಒಂದು ಕಡೆ ಏನೋ ಒಂದು ಕೊರತೆ ಇತ್ತು, ಆ ಕೊರತೆನೇ ಈಡೇರಿಸ್ಕೊಳ್ಳೋಕ್ಕೆ ಅಂತ ಹೋಗಿ ಅಲ್ಲಿ ತಗಲಾಕೊಂಡು ಅದೇನೋ ಆಗಿದೆ, ಇದೇನೋ ಆಯಿತು. ಟೋಟಲಿ ಇಟ್ ಬಿಕೇಮ್ ಶಾಟರ್ಡ್ ಇನ್ ಬೋತ್ ದ ಫ್ಯಾಮಿಲೀಸ್. ಅಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. can't blame my mother, you can't blame my father, can't blame them also, you can't blame them also. Very true. Everybody's got their own perspectives and nobody, ಈಗ ನಾನು ಪುಷ್ ಮಾಡಿಲ್ಲ ನಿಮ್ಮನ್ನ, ಅವರು ಆ ಕಡೆಯಿಂದ ಅವರು ಯಾರೂ ಪುಷ್ ಮಾಡಿಲ್ಲ.
ಯಾರೋ ಇಬ್ರು ಮ್ಯೂಚುವಲ್ ಕನ್ಸೆಂಟ್ಗೆ ದ ಹೋಲ್ ಎಂಟೈರ್ ಥಿಂಗ್ಸ್ ಗಾಟ್ ಸ್ಪಾಯ್ಲ್ಡ್. Whom do you blame now? You can't blame the society, you can't blame the people, you can't blame the people who died, you can't blame the people associated with the death people now. You are never linked because you don't know the picture only. No? ಇದು ಉಳಿದವರು ಕಣ್ಣಂತೆ ಇದು. And ನನ್ನ ಪರ್ಸ್ಪೆಕ್ಟಿವ್ ನನಗೊಂದು ವ್ಯೂ ಇರುತ್ತೆ. ಓಕೆ, ಐ ಕ್ಯಾನ್ ಆಲ್ವೇಸ್ ಕಾಲ್ ದೆಮ್ ಆಸ್ ಅ ವಿಲನ್, ದೇ ಕ್ಯಾನ್ ಕಾಲ್ ಮೀ ಆಸ್ ಅ ವಿಲನ್. ಸೊ ಇಲ್ಲೇನಾಯಿತು, ಅದೇ ಹೇಳದ್ನಲ್ಲ, ಇಟ್ ವಾಸ್ ಒಂದು ಎಕ್ಸ್ಪ್ರೆಷನ್ ಲೆವೆಲ್ ವಾಸ್ ವೆರಿ ಲೋ. ಈಗಿನ ಟ್ರೆಂಡ್ ತೊಗೊಂಡ್ರೆ ಎಕ್ಸ್ಪ್ರೆಷನ್ ಲೆವೆಲ್ ಇಸ್ ಗಾನ್ ಟು ಹ್ಯೂಮಂಗಸ್. ಲೈಕ್ ಓಕೆ, ಯಾರು ಬೇಕಾರೆ ಏನು ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಕಮೆಂಟ್ ವಿಷಯ ಹೇಳದ್ನಲ್ಲ, ಹಂಗೆ ಹೆಂಗೆ ಬೇಕಾದ್ರೆ ಬಾಯಿಗೆ ಬಂದಿದೆ, ಕೈಗೆ ಬಂದಿದೆ, ಎಲ್ಲಿ ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡೋ ಲೆವೆಲ್ ಬಂದ್ಬಿಟ್ಟು. ಸೊ ಎರಡೂ ಎಕ್ಸ್ಟ್ರೀಮ್ ಆದಾಗ ದೀಸ್ ಥಿಂಗ್ಸ್ ಹ್ಯಾಪನ್ಸ್. ಸೊ ಎಲ್ಲದಕ್ಕೂ ಒಂದು ಚೌಕಟ್ಟು, ಇತಿ ಮಿತಿ. ಅದೇ ಬಂದಾಗ ಹಿಗ್ಗಬಾರದು, ಹೋದಾಗ ಕುಗ್ಗಬಾರದು. ಯು ಶುಡ್ ಮೇಂಟೈನ್ ಒನ್ ಲೆವೆಲ್ ಆಫ್ ಪಾಯಿಂಟ್ ವೇರ್ ಯು ಹ್ಯಾವ್ ಟು ಸಸ್ಟೈನ್. ತಪ್ಪು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು, ಈ ಎರಡು ಕಡೆ ಸೇರಿದ್ರೆ ಚಪ್ಪಾಳೆ ಆಗಿರೋದು ಇನ್ನೂ. ಅಷ್ಟು ಮಾತ್ರ ನನ್ನ ಬೆಳೀತಾ ನನ್ನ ಜೀವನದಲ್ಲಿ ನಾನು ಅರ್ಥ ಮಾಡ್ಕೊಂಡಂಗೆ ಹೋದಾಗ ನನಗೆ ಈ ಪರ್ಸ್ಪೆಕ್ಟಿವ್ ಅರ್ಥ ಆಗಿತ್ತು. ಅದು ಬಿಟ್ಟರೆ ಪೀಪಲ್ ಹ್ಯಾವ್ ಸ್ಪೋಕನ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಅದರ್ ಥಿಂಗ್ಸ್. ಕನ್ಕ್ಲೂಷನ್ ಆಫ್ ಅಕಾರ್ಡಿಂಗ್ ಟು ದ ಲಾ ಆ್ಯಂಡ್ ಅಕಾರ್ಡಿಂಗ್ ಟು ದ CBI ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, he was murdered. ಅದಂತೂ ಸತ್ಯ, ಬಿಕಾಸ್ ದ ಸ್ಟೇಟ್ಮೆಂಟ್ ಇಸ್ ಬಿನ್ ರೆಕಾರ್ಡೆಡ್. ಆ ರೆಕಾರ್ಡ್ ಆಗಿರೋದ್ರಿಂದ he was murdered. ಅದಂತೂ ವಿ ಹ್ಯಾವ್ ಎವಿಡೆನ್ಸ್. ಆ್ಯಂಡ್ ವಿಕ್ಟಿಮ್ಗೆ ಸೆಂಟೆನ್ಸ್ ಟು ಡೆತ್ ಆಗ್ತಿತ್ತು. ಇಫ್ ದ ಪರ್ಸನ್ ಹ್ಯಾಡ್ ಸರ್ವೈವ್ಡ್, ಅಂದರೆ ಬದುಕಿದ್ದಿದ್ರೆ, ಇನ್ನೊಂದು 1 ತಿಂಗಳು 2 ತಿಂಗಳು ಬದುಕ್ಬಿಟ್ಟಿದ್ರೆ ನೆಕ್ಸ್ಟ್ ಇಯರಿಂಗ್ ಸೆಂಟೆನ್ಸ್ ಆಗಿಬಿಡ್ತಾ ಇತ್ತು. ಸೊ ವಿಕ್ಟಿಮ್ ಏನು ಮಾಡ್ತಾರೆ, ಅವರೇ ಸೆಲ್ಫ್ ಕಿಲ್ ಮಾಡ್ಕೊತಾರೆ. ಅದಾದ ಮೇಲೆ ಅವ್ರು ಮಾಡ್ಕೊತಾರೆ. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.